ದೇವರ ರಾಜ್ಯ ಎಂಥದ್ದು? ದೇವರ ರಾಜ್ಯ ಎಂಥದ್ದು? ಅದೆಂಥದ್ದಾಗಿದೆ ಗೊತ್ತಿರಬೇಕು ನಮಗೆ. ದೇವರ ರಾಜ್ಯ ಎಂಥದ್ದಾಗಿರಬೇಕು, ಅದೆಂಥದ್ದಾಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 14ನೇ ಅಧ್ಯಾಯ 17ನೇ ವಾಕ್ಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ ಅದರ 17ನೇ ವಾಕ್ಯ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೋಡಿ, ಡಿಸೆಂಬರ್ಗೆ ಯಾರೆಲ್ಲ ಏನೆಲ್ಲ ಮಾಡಿದ್ರು ನೋಡಿ. ಹೊರಗಡೆ ಜನ ತಿಂದರು ಕುಡಿದ್ರು, ಹೋಯ್ತು. ಡಿಸೆಂಬರು 25 ಹೋಯ್ತು. ಜನವರಿ 1ಗೆ ಏನು ಮಾಡ್ತಾರೆ? ದೇಶದ ಜನರು ಏನು ಮಾಡ್ತಾರ? ನಾವೇನು ಮಾಡ್ತೀವಿ? ನಾವು ಹೇಗಿದ್ದೀವಿ? ನಮ್ಮ ಯೋಚನೆಗಳು ಹೇಗಿದೆ? ನಾವು ಹಾಗೇ ಇದ್ದೀವಾ? ತಿನ್ನಬೇಕು, ಕುಡಿಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಒದ್ಕೊಳ್ಬೇಕು, ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಬೇಕು. ಓಕೆ, ಅದು ದೇವರ ರಾಜ್ಯನಾ? ದೇವರ ರಾಜ್ಯ ಇದೇನಾ? ದೇವ ಮಕ್ಕಳು ಯೋಚಿಸಿ, ದೇವರ ರಾಜ್ಯ ಏನು? ದೇವರ ರಾಜ್ಯ ಏನು ಬಯಸುತ್ತೆ? ದೇವರ ರಾಜ್ಯ ಹೇಗಿರಬೇಕು? ದೇವರ ರಾಜ್ಯ ನನ್ನ ಮೂಲಕ ಹೇಗೆ ಅಭಿವೃದ್ಧಿ ಆಗಬೇಕು? ದೇವರ ರಾಜ್ಯ ಹೇಗೆ ನನ್ನ ಮೂಲಕ ಬೆಳಿಬೇಕು? ರಕ್ಷಣೆಗೊಂಡ ಪ್ರತಿಯೊಬ್ಬರು ಯೋಚಿಸಿ ಓದೋಣ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವು ಆಗಿದೆ. ಪರಿಶುದ್ಧಾತ್ಮನಿಂದ ಸಂತೋಷ ಆಗ್ಬೇಕು ನಮಗೆ. ಸಂತೋಷ ಆಗುತ್ತೆ ಒಂದು ಆತ್ಮ ರಕ್ಷಣೆಗೊಳ್ಳುವಾಗ, ಒಂದು ಕುಟುಂಬ ರಕ್ಷಣೆಗೊಳ್ಳುವಾಗ, ಒಂದು ದೇಶ ರಕ್ಷಣೆಗೊಳ್ಳುವಾಗ, ಅನೇಕ ಜನರು ಮನ ತಿರುಗಿ ದೇವರ ಕಡೆಗೆ ಬರುವಾಗ ಆಗುವ ಸಂತೋಷ ಇದೆಯಲ್ಲ, ಅದೇ ಸಂತೋಷ. ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನ ಹೊಟ್ಟೆ ಹಸು ಆಗುತ್ತೆ, ಮಧ್ಯಾಹ್ನ ತಿಂದ್ರೆ ರಾತ್ರಿಗೆ ಹೊಟ್ಟೆ ಹಸು ಆಗುತ್ತೆ. ಅದಕ್ಕೂ ಕೊನೆ ಇರೋದೇ ಇಲ್ಲ, ತಿನ್ಕೊಂಡೇ ಇರೋದಲ್ಲ. ಪರಿಶುದ್ಧಾತ್ಮನಿಂದ ನಮಗೆ ಸಂತೋಷ ಆಗಬೇಕು. ಯಾವ ಕರೆ ನಮಗಿದೆ, ಯಾವ ಸೇವೆಗೆ ಪರಿಶುದ್ಧಾತ್ಮನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಅದನ್ನು ಮಾಡಿ ನಾವು ಸಂತೋಷಪಟ್ಟು ಪರಲೋಕ ಸಂತೋಷ ಪಡೋದಾದ್ರೆ ಅದೇ ನಿಜವಾದ ಸಂತೋಷ. ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದೂ ಇಲ್ಲ. ಯೋಚಿಸಿ, ದೇವರ ರಾಜ್ಯ ಇವರೆಲ್ಲ ಆಶೀರ್ವದಿಸು, 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 ಆಶೀರ್ವದಿಸು. ದೇಶಕ್ಕೆ ನನ್ನನ್ನು ಆಶೀರ್ವದಿಸಪ್ಪ, ದೇಶಗಳಿಗೆ ನನ್ನನ್ನು ಆಶೀರ್ವದಿಸಪ್ಪ, ದೇಶಗಳಲ್ಲಿ ನನ್ನ ಉಪಯೋಗಿಸಪ್ಪ. ಬರೀ ನಾವೇ ತಿನ್ಕೊಂಡು ನಾವೇ ಸಂತೋಷ ಪಟ್ಕೊಂಡಿರೋದು ದೇವರ ರಾಜ್ಯ ಅಲ್ಲ. ದೇವರ ರಾಜ್ಯ ಅಲ್ಲ. ನಮ್ಮ ಮೂಲಕ ಮತ್ತೊಬ್ಬರು, ನಮ್ಮ ಮೂಲಕ ಅನೇಕರು, ನಮ್ಮ ಮೂಲಕ ದೇಶಗಳು ಸಂತೋಷ ಪಡಬೇಕು. ಆಗಲೇ ನಾವು ಆಶೀರ್ವದಿಸಲ್ಪಟ್ಟವರು. ನಾವೇ ಕೆಲಸ ಮಾಡಿ 30 ದಿವಸ ನಾವೇ ವರ್ಷ ಪೂರ್ತಿ ನಮ್ಮ ಮನೆಗೋಸ್ಕರ ದುಡಿದು ಸುಮ್ಮನೆ ಸಭೆಗೆ ಬಂದು ಹೋಗಿ ನೀವು ಪೂರ್ಣರಾಗೋದಿಲ್ಲ. ಎಲ್ಲೋ ಕೈ ಬಿಡಲ್ಪಟ್ಬಿಡ್ತೀರಿ. ಎಲ್ಲೋ ಶೋಧನೆಗಳು, ಕಷ್ಟಗಳು, ಹೋರಾಟಗಳು ಬಂದಾಗ ನೀವು ಸಭೆಯಿಂದ ಹೊರಗಡೆ ಹೋಗ್ಬಿಡ್ತೀರಿ. ಅನೇಕರು ದೇವರನ್ನೇ ಬಿಟ್ಟು ಹೋಗ್ಬಿಡ್ತೀವಿ. ಹಂಗಾಗಬೇಡಿ. ನಿಮ್ಮನ್ನು ರೂಪಿಸ್ಕೊಳ್ಳಿ. ದೇವರ ರಾಜ್ಯ ಏನು ಯೋಚಿಸಿ, ಕುತ್ಕೊಂಡು ದೇವರ ಸಮ್ಮುಖದಲ್ಲಿ ಕುತ್ಕೊಂಡು ದೇವರ ವಾಕ್ಯಗಳನ್ನ ಧ್ಯಾನಿಸಿ. ಏನು ದೇವರ ರಾಜ್ಯ? ದೇವರ ರಾಜ್ಯ ಹೇಗಿರಬೇಕು? ದೇವರ ರಾಜ್ಯ ಅಭಿವೃದ್ಧಿ ಆಗಬೇಕು. ದೇವರ ರಾಜ್ಯ ನಮ್ಮ ಮೂಲಕ ಅಭಿವೃದ್ಧಿ ಆಗಬೇಕು. ಯಾರೋ ಸುವಾರ್ತೆ ಸಾರಲಿಲ್ಲ ಅಂತಂದ್ರೆ ನಾನು ಎಲ್ಲಿರ್ತಿದ್ದೆ? ನಾನು ಹೇಗಿರ್ತಿದ್ದೆ? ಯೋಚಿಸಬೇಕು. ನಾವೇ ತಿನ್ಕೊಂಡು ಕುಡ್ಕೊಂಡು ನಮ್ಮ ಮನೆಗಳಿಗೋಸ್ಕರ ನಾವೇ ದುಡ್ಕೊಂಡಿರೋದು ದೇವರ ರಾಜ್ಯ ಅಲ್ಲ. ಅದಕ್ಕಿಂತ ಮೇಲೆ ದೇವರ ರಾಜ್ಯ ಅಭಿವೃದ್ಧಿ ಆಗಬೇಕು. ದೇವರ ರಾಜ್ಯ ಬೆಳಿಬೇಕು. ಜನಗಳು ಪಾಪದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ರೋಗಿಗಳಾಗಿದ್ದಾರೆ, ವೇದನೆಯಲ್ಲಿದ್ದಾರೆ, ಸಂಕಷ್ಟಗಳಲ್ಲಿದ್ದಾರೆ. ಅವರೆಲ್ಲರೂ ನನ್ನ ಮೂಲಕ ಬಿಡುಗಡೆ ಆಗಬೇಕು. ಅವರೆಲ್ಲರೂ ನನ್ನ ಮೂಲಕ ರಕ್ಷಣೆ ಆಗಬೇಕು. ಆ ಭಾರನ ನಾವು ಹೊರಬೇಕು. ಅದು ಸ್ವಲ್ಪ ಹೊತ್ತು ಬಂದು, ಸ್ವಲ್ಪ ದಿವಸ ಬಂದು ಆಗ ಹೋಗ್ಬಿಡಬಾರ್ದು. ಜೀವನ ಪೂರ್ತಿಯ ಭಾರ ಉಳ್ಳವರಾಗಿ ನಾವಿರಬೇಕು. ಅದೇ ದೇವರ ರಾಜ್ಯ, ಅದೇ ಪರಿಶುದ್ಧಾತ್ಮನ ಆನಂದ, ಅದೇ ಪರಿಶುದ್ಧಾತ್ಮನ ಸಂತೋಷ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 27ನೇ ವಾಕ್ಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 27ನೇ ವಾಕ್ಯ. ಬೇಗೋದೋಣ. ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ದುಡಿಯಿರಿ. ಯೇಸು ಹೇಳ್ತಾ ಇದ್ದಾನೆ, ದುಡಿಯಿರಿ. ಅಲ್ಲಿ ಯೇಸು ಸುತ್ತಲೂ ಅನೇಕರು ಯಾರನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. 6ನೇ ಅಧ್ಯಾಯ ಪೂರ್ತಿಯಾಗಿ ಓದ್ಕೊಂಡು ನೀವು ಅಲ್ಲಿಗೆ ಬನ್ನಿ. ಯೇಸು ಆ ದಿವಸಗಳಲ್ಲಿ ಭೂಮಿಯಲ್ಲಿದ್ದನು.
ಯೇಸು ಸ್ವಾಮಿ ಮುಂದೆ ಅನೇಕ ಸಾವಿರ ಗಟ್ಟಲೆ ಜನರು ಬಂದು ಬೋಧನೆಗಳನ್ನ ಕೇಳಿ, ದೇವರ ವಾಕ್ಯಗಳನ್ನ ಕೇಳಿ, ಯೇಸು ಸ್ವಾಮಿ ಅವರನ್ನ ಹಾಗೆ ಕಳಿಸೋದಕ್ಕೆ ಇಷ್ಟ ಇಲ್ಲ. 3 ದಿವಸ ಆಯ್ತಲ್ಲ ಇವರು ಬಂದು, ಇವ್ರನ್ನೀಗೆ ಕಳಿಸಬಾರ್ದು. ಶಿಷ್ಯರು ಹೇಳ್ತಾರೆ, ಇವ್ರಿಗೇನಾದರೂ ಕೊಡಿ. ಶಿಷ್ಯರು ಬಂದು ಹೇಳ್ತಾರೆ, ಕೊಡೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಓಕೆ, ಒಂದು ಹುಡುಗನ ಹತ್ರ ಮಾತ್ರ ರೊಟ್ಟಿ ಮೀನಿದೆ. ಯೇಸು ಸ್ವಾಮಿ ಆಶೀರ್ವದಿಸಿ 20,000 ಜನರ ಹೊಟ್ಟೆ ತುಂಬಿಸಿ ಇನ್ನೂ 12 ಪುಟ್ಟಿಗಳು ಉಳಿತಿದೆ. ಜನಗಳಿಗೊಂದೇ ಆಶ್ಚರ್ಯ. ಈಗ ಸೇವೆ ಮುಗಿದಿದೆ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾನೆ, ನೀವು ಹೋಗಿ, ನಾನು ಬರ್ತೀನಿ. ಜನ ಇದನ್ನು ನೋಡ್ತಾ ಇದ್ದಾರೆ. ಈಗ ಜನಗಳಿಗೆ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಯಾಕೆ? ಮನೆಗೆ ಹೋದ್ರೆ ಒಲೆ ಉರಿಸ್ಬೇಕು, ಅಡುಗೆ ಮಾಡಬೇಕು. ಯೇಸು ಜೊತೆಲ್ಲೇ ಎದ್ಬಿಟ್ರೆ ಯೇಸು ಸ್ತೋತ್ರ ಮಾಡಿ ರೊಟ್ಟಿ ಕೊಟ್ಬಿಡ್ತಾನೆ, ತಿನ್ಕೊಂಡು ಯೇಸು ಸ್ವಾಮಿ ಜೊತೆಲ್ಲೇ ಎದ್ಬಿಡೋಣ. ಹಾಗೆ ಅನೇಕ ರಚನೆಗಳೆಲ್ಲ ಹಂಗೇನೆ. ಆಶೀರ್ವಾದ ಬೇಕು, ಕೊಟ್ಟಿರೋದನ್ನ ಮರೆತು ಬಿಟ್ರು. ಈಗ ನಾವು ದೇವರ ರಾಜ್ಯಕ್ಕೆ ದುಡಿಬೇಕಲ್ಲ, ಆ ಯೋಚನೆನೇ ಬರೋದಿಲ್ಲ. ದೇವರ ರಾಜ್ಯ ಅಭಿವೃದ್ಧಿ ಆಗ್ಬೇಕಲ್ಲ, ಜನಗಳಿಗೆ ಆ ಯೋಚನೆ ಬರೋದೇ ಇಲ್ಲ. ಬರಬೇಕು, ಅದೇ ಪೂರ್ತಿ ಮನೇಲಿ ಓದ್ಕೊಳ್ಳಿ. ಓದಕ್ಕೆ ಬರಲಿಲ್ಲ ಅಂದ್ರೆ ಓದೋರ ಜೊತೆಲಿ ಕೂತ್ಕೊಂಡು ಓದಿಸ್ಕೊಳ್ಳಿ. 1ಕ್ಕೆ 4 ಸರಿ ನಿಮ್ಮ ಅರಿವಿಗೆ ಬರುತ್ತೆ. ಯೇಸು ಹೇಳ್ತಾನೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ. ನಾವು ಏನಕ್ಕೆ ದುಡಿತಾ ಇದ್ದೀವಿ ನೋಡಿ, ನಾವು ಏನಕ್ಕೆ ಕೂಡಿಸಿಟ್ಕೊಳ್ತಾ ಇದ್ದೀವಿ, ಅದೊಂದು ದಿವಸ ಏನಾಗುತ್ತೆ, ಅದು ಯಾರ ಪಾಲಾಗುತ್ತೆ? ದುಡಿಯಿರಿ. ಕೆಟ್ಟು ಹೋಗದೇ ಇರುವಂಥದ್ದು ಆತ್ಮಗಳು, ನಾಶ ಆಗಿ ಹೋಗದೇ ಇರುವಂಥದ್ದು ಆತ್ಮಗಳು, ಬೆಲೆ ಬಾಳುವಂಥದ್ದು. ಅದಕ್ಕೆ ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತವನ್ನು ಸುರಿಸಿದ್ದು. ಅದಕ್ಕೆ ಯೇಸು ಸ್ವಾಮಿ 33.5 ವರ್ಷಗಳು ಈ ಭೂಮಿಯಲ್ಲಿ ಅನೇಕ ಕಷ್ಟಗಳು, ವೇದನೆಗಳನ್ನು ಅನುಭವಿಸಿದ್ದು. ಯೇಸು ದುಡಿದಿದ್ದು ಪರಲೋಕ ರಾಜ್ಯಕ್ಕಾಗಿ. ಒಬ್ಬನು ಕೆಟ್ಟು ಹೋಗಬಾರದು, ಒಬ್ಬಳು ಕೆಟ್ಟು ಹೋಗಬಾರದು, ಒಬ್ಬನು ನಾಶವಾಗಿ ಹೋಗಬಾರದು, ಯಾರು ನಾಶವಾಗಿ ಹೋಗಬಾರದು. ಎಲ್ಲರೂ ರಕ್ಷಣೆಗೊಳ್ಳಬೇಕು. ಎಲ್ಲರೂ ರಕ್ಷಣೆಗೊಂಡು ಎಲ್ಲರೂ ಪರಲೋಕ ರಾಜ್ಯ ಸೇರಬೇಕು. ಅದನ್ನೇ ಯೇಸು ಮಾಡಿದ್ದು. ಆದರೆ ಯೇಸು ಸುತ್ತಲಿದ್ದು ಜನಗಳಿಗೆ ಏನು ಗೊತ್ತಾ? ಒಂದು ಕಡೆ ಸೇವೆ ಮಾಡಿ ಆತನು ಮತ್ತೊಂದು ಕಡೆ ಸೇವೆ ಮಾಡೋದಕ್ಕೆ ಹೋಗಿದ್ದಾನೆ. ಮತ್ತೊಂದು ಊರಲ್ಲಿ ಅದ್ಭುತಗಳು ನಡಿಬೇಕು, ಮತ್ತೊಂದು ಗ್ರಾಮದಲ್ಲಿ ಅದ್ಭುತಗಳು ನಡಿಬೇಕು, ಅಲ್ಲಿ ರಕ್ಷಣೆಗಳು ಉಂಟಬೇಕು. ಈ ಜನ ಎಲ್ಲ ಈಗ ಹುಡುಕ್ತಾ ಇದ್ದಾರೆ, ಯೇಸು ಎಲ್ಲಿ. ಸಮುದ್ರ ದಾಟಿ ಹೋಗ್ತಾ ಇದ್ದಾರೆ ಶಿಷ್ಯರು, ಸಮುದ್ರದ ಅಲೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯೇಸು ನೀರಿನ ಮೇಲೆ ನಡೆದು ಹೋಗುತ್ತಾ ಇದ್ದಾನೆ. ಜನಗಳಿಗೆ ಗೊತ್ತಾಗೋಯ್ತು. ಯೇಸು ಶಿಷ್ಯರು ಒಟ್ಟಾಗಿ ಹೋಗ್ಲಿಲ್ಲ. ಶಿಷ್ಯರು ಒಂದು ದೋಣಿಯಲ್ಲಿ ಹೋದ್ರು. ಯೇಸು ಎಲ್ಲಿ ಹುಡುಕಾಡಿ ಓಕೆ, ಯೇಸು ಒಂದು ಕಡೆ ಕಪರ್ನೌಮಿನಲ್ಲಿ ಇದ್ದಾರೆ ತಿಳ್ಕೊಂಬಿಟ್ರು. ಈಗ ಯೇಸು ಹತ್ರ ಬಂದು ನಯವಾಗಿ ಮಾತಾಡ್ತಾ ಇದ್ದಾರೆ. ನಯವಾಗಿ ನೀವು 22ನೇ ವಾಕ್ಯದಿಂದ ಮನೇಲಿ ಹೋಗಿ ಓದ್ಕೊಳ್ಳಿ. ನಯವಾಗಿ 23ನೇ ವಾಕ್ಯ ನಯವಾಗಿ, ಜನಗಳಾಗೇನೆ ನಯವಾಗಿ, ದೇವ್ರೇ ನಿಂತಾನೆ, ನೀನು ಎಲ್ಲೋಗ್ಬಿಟ್ಟಿದ್ದಪ್ಪ, ನಿನ್ನನ್ನು ಹುಡುಕಿ ಬಂದಿದ್ದೀವಪ್ಪ. ಏನಕ್ಕೆ ಬಂದಿದ್ದೀರಿ? ಹುಡುಕಿ ಏನಕ್ಕೆ ಬರ್ತಾ ಇದ್ದೀರಿ ಸಭೆಗಳಿಗೆ? ವರ್ಷಗಳು ಏನಕ್ಕೆ ಬರ್ತಾ ಇದ್ದೀರಿ ದೇವರ ಹತ್ರಿಗೆ? ಮನೆ ಕೊಟ್ನು, ಇವಾಗ ಇನ್ನ ಮೇಲಂತಸ್ತು ಕೊಡು. ಕೆಲಸ ಕೊಟ್ನು, ಪ್ರಮೋಷನ್ ಕೊಡು. ಪ್ರಮೋಷನ್ ಕೊಟ್ನು, ಇನ್ನು ಸ್ವಲ್ಪ ಸಂಬಳ ಜಾಸ್ತಿ ಮಾಡು. ಮಕ್ಕಳನ್ನ ಕೊಟ್ನು, ಮಕ್ಕಳಿಗೆ ಆರೋಗ್ಯ ಕೊಡು. ಆರೋಗ್ಯ ಕೊಟ್ನು, ವಿದ್ಯಾಭ್ಯಾಸ ಕೊಡು. ವಿದ್ಯಾಭ್ಯಾಸ ಕೊಟ್ನು, ಜ್ಞಾನ ಕೊಡು. ಜ್ಞಾನ ಕೊಟ್ನು, ಆಶೀರ್ವದಿಸು. ಇದೇ ಮನುಷ್ಯರ ಜೀವನ, ಇದೇ ಮನುಷ್ಯರ ಯೋಚನೆಗಳು, ಇದೇ ಮನುಷ್ಯರ ತೀರ್ಮಾನಗಳು, ಇದೇ ಮನುಷ್ಯರ ಆಲೋಚನೆಗಳು. ಆರೋಗ್ಯ ಕೊಟ್ಟಿದ್ದಾನೆ, ದೇವರಿಗೋಸ್ಕರ ನಾವೇನಾದ್ರೂ ಕೊಡೋಣ. ಜೀವ ಕೊಟ್ಟಿದ್ದಾನೆ, ಆತನಿಗೋಸ್ಕರ ಏನಾದ್ರೂ ಕೊಡೋಣ. ಆತನು ನಮಗೋಸ್ಕರ ಕಷ್ಟಪಟ್ಟಿದ್ದಾನೆ, ರಕ್ಷಿಸಿದ್ದಾನೆ. ಆತನ ಮಹಿಮೆ ಪಡುವ ಹಾಗೆ, ಸಂತೋಷ ಪಡುವ ಹಾಗೆ ನಾವೇನಾದ್ರೂ ನೆರವೇರಿಸೋಣ. ಮನುಷ್ಯನ ಯೋಚಿಸೋದಿಲ್ಲ. ಹಾಗೆ ಈ ಜನಗಳು ಸುತ್ತಿ ಬರ್ತಾ ಇದ್ದಾರೆ. ಆ ಸುತ್ತಿ ಬಂದ ಜನಗಳನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಬಂದದ್ದು ಏನು, ನಾನು ಇನ್ನೂ ಅದ್ಭುತ ರೊಟ್ಟಿ ಕೊಡ್ತೀನಿ, ಮೀನು ಕೊಡ್ತೀನಿ, ಅದಕ್ಕೆ ಬಂದಿದ್ದೀರಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಮೇಲಿನ ವಾಕ್ಯಗಳನ್ನು ನೀವು ನೋಡ್ಕೊಳ್ಳಿ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದನ್ನೆಲ್ಲ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಅದಕ್ಕೆ ಬಂದಿದ್ದೀರಿ ನೀವು. ಅದಕ್ಕೆ ಅನೇಕರು ಬರೋದೇನಕ್ಕಂದ್ರೆ ಏನೋ ಒಂದು ಹೋರಾಟ, ಹೋದ ವಾರ ಒಂದು ಹೋರಾಟ, ಈ ವಾರ ಒಂದು ಹೋರಾಟ, ಬರೋ ವಾರ ಒಂದು ಹೋರಾಟ. ಹೋದ ವಾರ ಏನೋ ಒಂದು ಕಷ್ಟ, ಈ ವಾರ ಏನೋ ಒಂದು ಕಷ್ಟ, ಬರೋ ವಾರ ಏನೋ ಒಂದು ಕಷ್ಟ. ತಿನ್ನೋದು ಕುಡಿಯುವುದು ದೇವರ ರಾಜ್ಯ ಅಲ್ಲ.
ಪರಿಶುದ್ಧಾತ್ಮನಿಂದ ಆಗುವ ಸಂತೋಷವೇ ನಿಜವಾದ ಸಂತೋಷ. ಯಾವುದದು ಸಂತೋಷ? ಹುಡುಕಿ, ಸತಿವೇದನ ಹುಡುಕಿ. ಹೆಂಗೆ ಪರಿಶುದ್ಧಾತ್ಮನಿಂದ ಆಗುವ ಸಂತೋಷ ಯಾವುದು? ಪರಿಶುದ್ಧಾತ್ಮನ ಮೂಲಕ ದೊರಕುವ ಸಂತೋಷ ಯಾವುದು? ಲೋಕ ಕೊಡುವ ಸಂತೋಷ ಯಾವುದು? ಹುಡುಕಿ ಕುತ್ಕೊಳ್ಳಿ. ಯಾವುದಯ್ಯ ಅದು? ಪರಿಶುದ್ಧಾತ್ಮನಿಂದ ಆಗುವ ಸಂತೋಷ ಯಾವುದಯ್ಯ? ಮನುಷ್ಯರು ಕೊಡುವ ಸಂತೋಷ ಯಾವುದಯ್ಯ? ವ್ಯತ್ಯಾಸ ಗೊತ್ತಿರಬೇಕು. ಮನುಷ್ಯನು ಕೊಡುವ ಸಂತೋಷ ಹೇಗಿರುತ್ತೆ, ಪರಿಶುದ್ಧಾತ್ಮನು ಕೊಡುವ ಸಂತೋಷ ಹೇಗಿರುತ್ತೆ, ನಮಗೆ ಯಾವ ಸಂತೋಷದಲ್ಲಿ ನಾವು ಜೀವಿಸಬೇಕು? ನೀವು ಯೋಚಿಸಿ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರ. ನಿತ್ಯ ಜೀವ ಯಾವುದು? ನಿತ್ಯ ಜೀವ ಯುಗ ಯುಗಾಂತರಗಳಲ್ಲಿಯೂ ಕರ್ತನೊಂದಿಗೆ ಜೀವಿಸುವ ಜೀವನ. ಆತನೊಂದು ದಿವಸ ಬರುತ್ತಾನೆ, ಆತನೊಂದಿಗೆ ಮೇಘಗಳೊಂದಿಗೆ ಆಕಾಶ ಮಧ್ಯದಲ್ಲಿ ನಾವು ಹೋಗಿ ಆತನೊಂದಿಗೆ ನಿಂತು ಆತನ ಸಂಗಡ 7 ವರ್ಷ ಪರಲೋಕದಲ್ಲಿದ್ದು ನಂತರ 1000 ವರ್ಷ ಈ ಭೂಲೋಕದಲ್ಲಿ ಬಂದು ಕ್ರಿಸ್ತನ ಸಂಗಡ ನಾವು ಈ ದೇಶವನ್ನು ಆಳುವವರಾಗಿರುತ್ತೇವೆ. ನಿತ್ಯ ಜೀವನ ಇದೆ, ನಿತ್ಯ ನರಕ ಇದೆ, ನಿತ್ಯ ಮರಣ ಇದೆ, ನಿತ್ಯ ಸಂತೋಷ ಇದೆ. ನಾವು ಯಾವುದಕ್ಕಾಗಿ ದುಡಿಯುತ್ತಾ ಇದ್ದೇವೆ? ದೇವರ ಹತ್ರ ಬಂದು ಯಾವಾಗೆಲ್ಲ ವರ್ಷ ಆರಂಭಿಸಿ ವರ್ಷ ಮುಗಿಯುವವರೆಗೂ ಏನು ಕೇಳ್ತಿದ್ದೀವಿ, ಏನು ಬೇಡ್ತಿದ್ದೀವಿ? ನನ್ನ ಆಶೀರ್ವದಿಸಪ್ಪ, ನನ್ನ ಆಶೀರ್ವದಿಸಪ್ಪ, ನನ್ನ ಕುಟುಂಬನ ಆಶೀರ್ವದಿಸಪ್ಪ, ನನ್ನ ಮನೆನ ಆಶೀರ್ವದಿಸಪ್ಪ, ನನ್ನ ಕೆಲಸನ ಆಶೀರ್ವದಿಸಪ್ಪ, ನನ್ನ ವ್ಯಾಪಾರನ ಆಶೀರ್ವದಿಸಪ್ಪ, ನನ್ನ ಮಕ್ಕಳನ್ನ ಆಶೀರ್ವದಿಸಪ್ಪ. ಇಷ್ಟೇ ಬೇಡ್ತಿರ್ತೀವಿ. ನೋಡಿ ನಮ್ಮ ಪ್ರಾರ್ಥನೆಗಳೇಗಿದೆ. ಯಾವುದು ಅಳಿದು ಹೋಗುವಂಥದ್ದು, ಯಾವುದು ಅಳಿದು ಹೋಗದೇ ಇರುವಂಥದ್ದು, ಯಾವುದು ನಾಶವಾಗಿ ಹೋಗುತ್ತೆ, ಯಾವುದು ನಿರಂತರವಾಗಿರುತ್ತೆ. ವ್ಯತ್ಯಾಸ ಗೊತ್ತಿರಬೇಕು ನಮಗೆ. ಅಳಿದು ಹೋಗದೇ ಇರುವಂಥದ್ದು ನಮ್ಮ ಆತ್ಮಗಳು. ನಮ್ಮ ಮನೆಗಳಲ್ಲಿ ಯಾರು ನರಕಕ್ಕೆ ಹೋಗಬಾರದು, ಒಬ್ಬನು ಪಾತಾಳಕ್ಕೆ ಹೋಗಬಾರದು. ಎಲ್ಲರೂ ರಕ್ಷಣೆಗೊಂಡು ಎಲ್ಲರೂ ನಿತ್ಯ ಜೀವವನ್ನು ಹೊಂದಿ ಎಲ್ಲರೂ ನಮ್ಮ ಸಂಗಡ ಕ್ರಿಸ್ತನ ಸಂಗಡ ಸದಾಕಾಲಗಳಲ್ಲಿ ಜೀವಿಸಬೇಕು. ಅದಕ್ಕೆ ನಮ್ಮ ಪ್ರಾಯಶ ಏನು? ಅದಕ್ಕೆ ನಮ್ಮ ಪ್ರಯತ್ನ ಏನು? ಇಲ್ಲಿರುವ ಮಕ್ಕಳು ದೊಡ್ಡವರು ಯೋಚಿಸಿ, ನೀವು ಯೋಚಿಸಿ. ಬರೀ ಆಶೀರ್ವಾದ ಆಶೀರ್ವಾದ ಅನ್ಕೊಂಡಿರಬೇಡಿ. ದೇಶಗಳಿಗೆ ನಮ್ಮನ್ನು ಆಶೀರ್ವಾದವಾಗಿ ಪರಲೋಕದ ದೇವರು ಕರೆದಿರುವುದಾದರೆ ಕರ್ತನೆ ಕೆಟ್ಟು ಹೋಗುವ ಆಹಾರಕ್ಕಾಗಿ 365 ದಿವಸಗಳು ನಮಗೆ ದುಡಿತಾ ಇರ್ತೀವಿ. ನಮ್ಮ ಮನೆಗಳಿಗೋಸ್ಕರನೇ ದುಡಿತಾ ಇರ್ತೀವಿ. ತಿಂತೀವಿ, ಸಾಕಾಗೋದಿಲ್ಲ. ತಿಂದ್ರು ತೃಪ್ತಿ ಆಗೋದಿಲ್ಲ. ತಿಂದ್ರು ಮತ್ತೆ ಹೊಟ್ಟೆ ಹಸು ಆಗುತ್ತೆ, ಮತ್ತೆ ತಿಂತೀವಿ. ಓಕೆ, ತಿನ್ಬೇಕು. ದೇವರು ಹಾಗೆ ಶರೀರನ ಉಂಟು ಮಾಡಿದ್ದಾನೆ. ಆದರೆ ದೇವರ ರಾಜ್ಯಕ್ಕಾಗಿ, ನಿತ್ಯ ರಾಜ್ಯಕ್ಕಾಗಿ, ಅಳಿದು ಹೋಗದೇ ಇರುವಂತ ರಾಜ್ಯಕ್ಕಾಗಿ ನೀನು ನಾನು. ಅದನ್ನೇ ಯೇಸು ಹೇಳ್ತಾ ಇದ್ದಾನೆ. ಆತನ ಸುತ್ತಲೂ ಬಂದವರಿಗೆ ಯೇಸು ಏನು ಹೇಳಿದ್ದಾನೆ? ನೀವು ಸುವಾರ್ತೆ ಪುಸ್ತಕಗಳನ್ನ ಓದಿ. ಯೇಸು ಜನಗಳಿಗೆ ಏನು ಹೇಳಿದ್ದಾನೆ? ಕುಟುಂಬಗಳಿಗೆ ಏನು ಹೇಳಿದ್ದಾನೆ? ಸೇವಕರಿಗೆ ಏನು ಹೇಳಿದ್ದಾನೆ? ಸೇವಕಿಯರಿಗೆ ಏನು ಹೇಳಿದ್ದಾನೆ? ಕೇಳಿ ತಿಳ್ಕೊಳ್ಳಿ, ಅದನ್ನ ಮಾಡಿ. ಅದರಲ್ಲಿ ಪರಿಶುದ್ಧಾತ್ಮನ ಸಂತೋಷ ಬರುತ್ತೆ. ನನ್ನ ಮೂಲಕ ಇಷ್ಟು ಜನ ರಕ್ಷಣೆಗೊಂಡಿದ್ದಾರೆ, ನನ್ನ ಮೂಲಕ ಇಷ್ಟು ಕುಟುಂಬಗಳು ರಕ್ಷಣೆಗೊಂಡಿದೆ, ನನ್ನ ಮೂಲಕ ಸಾಯುವ ಇಷ್ಟು ಜನ ಬದುಕಿದ್ದಾರೆ, ಇಷ್ಟು ಜನ ನನ್ನ ಮೂಲಕ ಬದುಕಿ ಸಂತೋಷವಾಗಿದ್ದಾರೆ. ಅದುವೇ ಪರಿಶುದ್ಧಾತ್ಮನ ಸಂತೋಷ. ಅದುವೇ ಸಂತೋಷ ಪಡುವುದಕ್ಕೆ ನಾವು ನಿದ್ರೆಯಲ್ಲೂ ಕೂಡ ತೃಪ್ತಿಯಾಗಿ ನಿದ್ದೆ ಮಾಡುವುದಪ್ಪ. ಈ ಕುಟುಂಬ ನನ್ನ ಮೂಲಕ ರಕ್ಷಣೆಗೊಂಡು, ಈ ಜನ ನನ್ನ ಮೂಲಕ ರಕ್ಷಣೆಗೊಂಡು, ಇವರು ನನ್ನ ಮೂಲಕ ನನ್ನ ಪ್ರಾರ್ಥನೆಗಳಲ್ಲಿ ನನ್ನ ಆರಾಧನೆಗಳಲ್ಲಿ ಬದುಕಿದ್ದಾರೆಪ್ಪ. ಹೇಳ್ಬೇಕ್ರಿ, ಹೇಳ್ಬೇಕು. ಯೇಸು ಹೇಳ್ತಾ ಇದ್ದಾನೆ, ನಾವು ಏನಕ್ಕೆ ದುಡಿತಾ ಇದ್ದೀರಿ? ನೋಡಿ, ಇಲ್ಲಿ ಬೆಳೆದಿರೋ ದೇವ ಮಕ್ಕಳು ಏನಕ್ಕೆ ದುಡಿತಿದ್ದೀರಿ? ಗಂಡನೂ ದುಡಿತಿದ್ದಾನೆ, ಹೆಂಡತಿನೂ ದುಡಿತಾ ಇದ್ದಾಳೆ. ಮನೇಲಿ ಒಬ್ಬರು ಸೇವೆ ಮಾಡ್ಬೋದು, ಮತ್ತೊಬ್ಬರು ಕುಟುಂಬನ ನಡೆಸ್ಬೋದು. ಮನೇಲಿ 3 ಜನನೂ ದುಡಿತಾ ಇದ್ದಾರೆ. ಒಬ್ಬರು ದೇವ್ರ ಸೇವೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ತನ್ನನ್ನು ಸಮರ್ಪಿಸ್ಬೋದು. ಸಮರ್ಪಿಸೋರೇ ಇಲ್ಲ ರೀ. 4 ಜನ ಮನೆಯಲ್ಲಿ ಇದ್ರೆ 4 ಜನನೂ ದುಡಿತಾ ಇದ್ದಾರೆ. ಯಾರಿಗೆ ದುಡಿತಾ ಇದ್ದಾರೆ? ಎಂಥದ್ದಕ್ಕೆ ದುಡಿತಾ ಇದ್ದಾರೆ? ಯಾರಿಗೆ ಇದರ ಪ್ರಯೋಜನ? ಯಾರಿಗೆ ಇದರ ಪ್ರಯೋಜನ ಪಡಿತಾ ಇರೋರು ಯಾರು? ದೇವರ ರಾಜ್ಯ ಸಂತೋಷವಾಗಿದೆಯಾ? ಪರಲೋಕ ನಮ್ಮನ್ನು ನೋಡಿ ಪ್ರಶ್ನೆ ಮಾಡುತ್ತೆ. ಮತ್ತು ಅನೇಕರನ್ನ ನೋಡಿ, ಎಲ್ಲ ಮನೇಲಿ 4 ಜನನು ಕೆಲಸ ಇಲ್ಲ ಅಂದ್ರೆ ಕೆಲಸ ಕೊಡು, ಕೆಲಸ ಕೊಡು, ಕೆಲಸ ಕೊಡು, ಕೆಲಸ ಕೊಡು, ಕೊಟ್ಬಿಡ್ತಾನೆ. ಆತನು ಕೊಟ್ಬಿಡ್ತಾನೆ. ಪೀಡಿಸಿದ್ರೆ ಕೊಟ್ಬಿಡ್ತಾನೆ. ಒಂದು ವಿಧವೆ ಸ್ತ್ರೀ ಹೋಗಿ ಪೀಡಿಸಿದ್ರು, ನನಗೆ ನ್ಯಾಯ ಕೊಡು, ನ್ಯಾಯ ಕೊಟ್ಟನು, ಹಾಗೆ ಕೊಟ್ಬಿಡ್ತಾನ. ಅದು ಯಾರಿಗೋಸ್ಕರ ಬದುಕ್ತಿದ್ದೀರಿ? ದೇವರ ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆಯಾ? ನೋಡಿ, ಯೋಚಿಸಿ. ಇನ್ನೆಷ್ಟು ವರ್ಷ ನೀವೇ ಸಂತೋಷಪಟ್ಟು ಎಷ್ಟು ದಿವಸ ಜೀವಿಸ್ತೀರಿ? ಯೇಸು ಹೇಳ್ತಾ ಇದ್ದಾನೆ, ನೀವು ದುಡಿರಯ್ಯ, ನೀವು ಹೋಗ್ರಯ್ಯ ದೇವ್ರ ರಾಜ್ಯಕ್ಕೋಸ್ಕರ, ಅಳಿದು ಹೋಗದೇ ಇರುವಂಥದ್ದಕ್ಕಾಗಿ, ನಿತ್ಯ ಜೀವಕ್ಕಾಗಿ ನೀವು ದುಡಿರಯ್ಯ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಅಲ್ಲಿರುವ ಜನರನ್ನ ನೋಡಿ
ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮನುಷ್ಯ ಕುಮಾರನ ಇಂಥ ಆಹಾರ, ಅದೆಂಥ ಆಹಾರ ಹುಡುಕಿ ಹೋಗಿ ಮನೆಗಳಲ್ಲಿ ಕೂತ್ಕೊಳ್ಳಿ. ಏನು ಆಹಾರಪ್ಪ ಇದು? ಮೇಲಿನ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳಿ, ಸಂದೇಶಗಳನ್ನ ಅರ್ಥ ಮಾಡಿಕೊಳ್ಳಿ. ಏನು ಆಹಾರ ಅದು? ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ನಿಮಗೆ ನಿತ್ಯ ಜೀವಕ್ಕೆ ಉಳಿಯುವ ಆಹಾರ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರವನ್ನು. ಯೇಸು ಆ ವಾಕ್ಯನ ಹಂಗೆ ಓದ್ಕೊಂಡು ನೀವು 37ನೇ ವಾಕ್ಯಕ್ಕೆ ಬಂದಾಗ ಯೇಸು ಹೇಳ್ತಾನೆ, ತಂದೆಯು ನನಗೆ ಕೊಡುವವರಂತವರೆಲ್ಲರೂ ನನ್ನ ಬಳಿಗೆ ಬರುವರು, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಮೇಲಿನ ವಾಕ್ಯ ಹೇಳುತ್ತದೆ, ಜೀವ ಕೊಡುವ ರೊಟ್ಟಿ ನಾನೇ. ಯೇಸು ಜೀವ ಕೊಡುವ ರೊಟ್ಟಿ. ನಾನು ತಿನ್ನುವವನು ಎಂದಿಗೂ ಸಾಯುವುದಿಲ್ಲ. ಅದಕ್ಕೆ ಆತನ ಮಾಂಸನ ದೇವರು ಯೇಸು ಸ್ವಾಮಿ ನಮಗೂ ಕೊಟ್ಟಿದ್ದು. ಅದನ್ನು ತಿಂದು ನಾವು ಬದುಕಿದ್ದೀವ ನೋಡಿ. ಪ್ರತಿ ತಿಂಗಳು ಕರ್ತನ ಮೇಜಿನಲ್ಲಿ ಪಾಲುಗಾರ. ಅದನ್ನು ತಿಂದು ನಾವೆಷ್ಟು ಮಾತ್ರ ಬದುಕಿದ್ದೀವಿ, ಎಷ್ಟು ಜನಕ್ಕೆ ನಾವು ಪ್ರಯೋಜನವಾಗಿದ್ದೀವಿ. ಅದನ್ನ ದೇಹವನ್ನು ರಕ್ತವನ್ನು ತಿಂದು ಕುಡಿದು ಯೋಚಿಸಿ, ಇದೆಲ್ಲ ಯೋಚನೆ ಮಾಡಬೇಕು. ಎಲ್ಲ ಕೂತು ಯೋಚನೆ ಮಾಡಬೇಕು. ಸುಮ್ಮನೆ ವಾರ ಬರುತ್ತೆ, ವಾರ ಹೋಗುತ್ತೆ, ಮತ್ತೊಂದು ವಾರ ಬರುತ್ತೆ, ಇದನ್ನು ಮರ್ತು ಬಿಡಬಾರ್ದು. ಯೋಚಿಸಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಅದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಕೇಳಿ, ಬಾ, ಅಳಿದು ಹೋಗದೇ ಇರುವಂತ ಆತ್ಮಗಳಿಗಾಗಿ ಕರ್ತನೇ ನಮ್ಮನ್ನು ಉಪಯೋಗಿಸಪ್ಪ. ನಿತ್ಯ ರಾಜ್ಯಕ್ಕಾಗಿ ನಾವು ದುಡಿಬೇಕಪ್ಪ. ಸಮಯ ಕೊಡಿ. ಒಂದಿನ ವಾರದಲ್ಲಿ ಒಂದಿನ ದೇವ್ರಿಗೆ ಕೊಡಿ. ತಿಂಗಳಲ್ಲಿ ಒಂದು 4 ದಿವಸ ದೇವ್ರ ರಾಜ್ಯಕ್ಕೆ ಕೊಡಿ. ವರ್ಷದಲ್ಲಿ ಒಂದು 3 ತಿಂಗಳು ದೇವ್ರ ರಾಜ್ಯಕ್ಕೆ ಕೊಡಿ. 12 ತಿಂಗಳು ನಮಗೆ ದುಡ್ಡು ಕೊಡ್ತಾ ಇರ್ತೀವಿ. ಹೋಗಿ ಕುಟುಂಬವಾಗಿ ಸೇವೆಗೆ ಹೋಗಿ, ಸಭೆಯಾಗಿ ಸೇವೆಗೆ ಹೋಗಿ ದುಡೀರಿ. ಪರಲೋಕ ನೋಡ್ಲಿ, ಇವರು ದೇವರ ರಾಜ್ಯಕ್ಕಾಗಿ ದುಡಿಯುತ್ತಾ ಇದ್ದಾರೆ. ಅಳಿದು ಹೋಗುವ ಆತ್ಮಗಳನ್ನು ರಕ್ಷಣೆಯ ಮಾರ್ಗಕ್ಕೆ ತರುವುದಕ್ಕಾಗಿ ದುಡಿಯುತ್ತಾ ಇದ್ದಾರೆ. ಗೊತ್ತಾಗಲಿ, ನಮಗೂ ಆ ತೃಪ್ತಿ ಇರಲಿ. ನಾನು ಈ ವರ್ಷ ನನಗೋಸ್ಕರ ಮಾತ್ರ ಕಷ್ಟಪಡಲಿಲ್ಲ, ದೇವರ ರಾಜ್ಯಕ್ಕೂ ಕಷ್ಟಪಟ್ಟಿದ್ದೀನಿ. ನಾನು ನಡೆದು ಹೋಗಿದ್ದೀನಿ, ಅನೇಕರಿಗೆ ಸುವಾರ್ತೆ ಸಾರಿದ್ದೀನಿ, ಕಷ್ಟಗಳಲ್ಲೂ ಸೇವೆ ಮಾಡಿದ್ದೀನಿ, ಶೋಧನೆಗಳಲ್ಲೂ ಸೇವೆ ಮಾಡಿದ್ದೀನಿ, ವಿರೋಧಗಳ ಮಧ್ಯದಲ್ಲಿಯೋ ದೇವರ ರಾಜ್ಯಕ್ಕಾಗಿ ದುಡಿದಿದ್ದೀನಿ. ಆ ತೃಪ್ತಿ ನಮಗೆ ಬರಲಿ. ಸಾಯುವಾಗ ಕೂಡ ನಮಗೊಂದು ತೃಪ್ತಿ ಇರಬೇಕು. ಆ ತೃಪ್ತಿ ಇಲ್ಲದೆ ಸಾಯಬಾರ್ದು. ಬರೀ ಏನೋ ಮನೆ ಕಟ್ಟದೆ, ಮಕ್ಕಳನ್ನ ಸಾಕದೆ, ಇಷ್ಟರಲ್ಲೇ ನಾವು ಸಂತೋಷ ಪಟ್ಬಿಡಬಾರ್ದು. ಸಾಯುವಾಗ ಕೂಡ ನಾನು ಬರೀ ನನ್ನ ಮನೆಗೋಸ್ಕರ ಮಾತ್ರ ದುಡಿಲಿಲ್ಲ, ನನ್ನ ಜನಗಳಿಗೋಸ್ಕರ ಮಾತ್ರ ದುಡಿಲಿಲ್ಲ, ನಾನು ದೇವ್ರ ರಾಜ್ಯಕ್ಕೂ ಕಷ್ಟಪಟ್ಟಿದ್ದೀನಿ. ಆ ಕಷ್ಟ ಅನೇಕರು ರಕ್ಷಣೆಗೊಂಡು ಇರುವುದು ಒಂದೇ ಜೀವನ ರೀ. ಅದನ್ನು ಹೆಂಗೆ ಬೇಕಾದರೂ ನಾವು ಮಾರ್ಪಡಿಸ್ಕೊಳ್ಬಹುದು, ಹೆಂಗೆ ಬೇಕಾದರೂ ನಾವು ಜೀವಿಸಬಹುದು. 2 ಥರದ ಜೀವನ ಇದೆ. ಒಂದು ನಮಗೋಸ್ಕರ, ಮತ್ತೊಂದು ದೇವರ ರಾಜ್ಯಕ್ಕೋಸ್ಕರ. ಇವೆರಡೂ ಇರಬೇಕು. ಬರೀ ನಮಗೋಸ್ಕರ ಜೀವನ ಮಾಡೋದು ಅದು ಕ್ರಿಸ್ತನ ಜೀವನ ಅಲ್ಲ. ನೀವು ಎಷ್ಟು ವರ್ಷ ಸಭೆಗೆ ಬಂದರು, ನೀವೆಷ್ಟು ಬೋಧನೆಗಳನ್ನ ಕೇಳಿದ್ರು, ನಮಗೋಸ್ಕರ ಜೀವಿಸೋದು ಅದು ದೇವರ ರಾಜ್ಯ ಅಲ್ಲ. ಕರ್ತನಿಗೋಸ್ಕರ ಜೀವಿಸೋದು, ಕರ್ತನ ರಾಜ್ಯವನ್ನು ಕಟ್ಟುವುದು, ಕರ್ತನ ರಾಜ್ಯವನ್ನು ಬೆಳೆಸುವುದು ಅದು ದೇವರ ರಾಜ್ಯವಾಗಿದೆ. ಅದಕ್ಕೆ ನಮ್ಮನ್ನೇ ರೂಪಿಸ್ಕೊಳ್ಬೇಕು. ಅಲ್ಲಿ ಯೇಸು ಸ್ವಾಮಿನ ಸುತ್ತಿ ಓಡೋಗ್ತಾ ಇದ್ದಾರೆ. ಎಲ್ಲೋದ್ರು ಏನು ಕೊಡ್ತಾ ಇದ್ದಾರೆ? ರೊಟ್ಟಿ ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ, ಆಶೀರ್ವಾದ. ತಿರುಗಿ ಬೀಳ್ತಾನೆ. ಗೊತ್ತಾ, ಇನ್ನೆಷ್ಟು ದಿವಸ ಹಿಂಗಿರ್ತೀರಿ, ಇನ್ನೆಷ್ಟು ವರ್ಷ ಹಿಂಗಿರ್ತೀರಿ, ಇನ್ನೆಷ್ಟು ವರ್ಷ ಕಾಲ ಮತ್ತೊಬ್ಬರ ಆಶ್ರಯದಲ್ಲಿ ನೀವಿರ್ತೀರಿ. ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ, ನಿಮ್ಮನ್ನು ನಾನು ಕರೆದಿದ್ದೇನೆ. ತಿರುಗಿ ಹೇಳುವಾಗ ನಾವು ಎಚ್ಚೆತ್ತುಕೊಳ್ಳುವುದಾದರೆ ನಮ್ಮ ಮೂಲಕ ದೇವರ ರಾಜ್ಯ ಅಭಿವೃದ್ಧಿ ಆಗುತ್ತೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 8ನೇ ವಾಕ್ಯ. 1 Corinthians chapter 8 verse 8. ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ತಿನ್ನದಿದ್ದರೆ ನಮಗೇನು ಕಡಿಮೆ ಇಲ್ಲ, ಬದುಕ್ಬಿಡ್ತೀವಿ. ಅದಕ್ಕೆ ಸೈತಾನನ ನೋಡಿ ಯೇಸು ಸ್ವಾಮಿ ಹೇಳಿದನು, ಮನುಷ್ಯ ಕುಮಾರನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಅವನು ದೇವರ ವಾಕ್ಯದಿಂದಲೂ ಬದುಕುವವನಾಗಿದ್ದಾನೆ. ತಿನ್ನಿ. ಅದಕ್ಕೆ ದುಡ್ಕೊಂಡಿರಬೇಡಿ. ದುಡಿದು ಕೂಡಿಸಿ ಅದರಲ್ಲೇ ಜೀವನನ ಮುಗಿಸ್ಬಿಡ್ಬೇಡಿ. ಜೊತೆಯಲ್ಲಿ ದೇವರ ರಾಜ್ಯ ಇದೆ. ಯೇಸು ಏನಕ್ಕೆ ಬಂದನು ಯೋಚಿಸಿ. ಪರಲೋಕ ಬಿಟ್ಟು ಭೂಲೋಕಕ್ಕೆ ಯೇಸು ಏನಕ್ಕೆ ಬಂದನು? ಶಿಷ್ಯರನ್ನ ದೇವರು ಆರಿಸ್ಕೊಂಡು ಆ ಶಿಷ್ಯರು ಏನು ಮಾಡಿದ್ರು
ಆ ಶಿಷ್ಯರ ಮೂಲಕ ಎಲ್ಲೆಲ್ಲ ಸುವಾರ್ತೆಗಳು ಹೋಯಿತು, ಎಲ್ಲೆಲ್ಲ ಸಭೆಗಳು ಸ್ಥಾಪಿಸಲ್ಪಟ್ಟಿತು, ಯಾರೆಲ್ಲ ಬದುಕಿದ್ರು, ಯಾರೆಲ್ಲ ರಕ್ಷಣೆಗೊಂಡ್ರು. ಯೋಚಿಸಿ ಸಭೆಯೇ, ಯೋಚಿಸಿ. ಕಣ್ಣಿದ್ದು ಕುರುಡರಾಗಿರಬೇಡಿ, ಕಿವಿ ಇದ್ದು ಕಿವುಡರಾಗಿರಬೇಡಿ. ಯೇಸು ಬೇಗ ಬರ್ತಾನೆ, ಲೆಕ್ಕ ಕೇಳ್ತಾನೆ. ಯೇಸು ಬೇಗ ಬರ್ತಾನೆ, ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮನುಷ್ಯ ಕುಮಾರನು ಬರುವಾಗ ಆತನ ಮುಂದೆ ನಿಲ್ಲುವುದಕ್ಕೆ ಧೈರ್ಯ ಬೇಕು, ಅದನ್ನು ಎದುರುಗೊಳ್ಳುವುದಕ್ಕೆ ಧೈರ್ಯ ಬೇಕು. ಕಾಲ ಹೆಂಗ್ ಬೇಕಾದ್ರೂ ಕಳಿಬಹುದು, ಆದ್ರೆ ಮನುಷ್ಯ ಕುಮಾರನ ಮುಂದೆ ನಾವೆಲ್ಲರೂ ಒಂದು ದಿವಸ ನಿಲ್ಲಲೇಬೇಕು. ಅದು ನನ್ನ ಹೆಂಡತಿ ಮಕ್ಕಳಾದರೂ ಸರಿ, ಅದು ಯಾರಾದರೂ ಸರಿ, ನಾನಾದರೂ ಸರಿ, ಮನುಷ್ಯ ಕುಮಾರನು ಬರುವಾಗ ಆತನ ಮುಂದೆ ನಾವೆಲ್ಲರೂ ನಿಲ್ಲಲೇಬೇಕು. ಯಾರು ಸುಮ್ಮನೆ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕಾಗೋದಿಲ್ಲ, ಆತನ ದಾಟಿನೇ ಹೋಗ್ಬೇಕು ಪರಲೋಕ ರಾಜ್ಯಕ್ಕೆ. ಯೇಸು ಕೇಳ್ತಾನೆ, ನನ್ನನ್ನು ನಿನಗೋಸ್ಕರ ಕೊಟ್ಟೆ, ನಿನಗೋಸ್ಕರ ಪ್ರಾಣ ಕೊಟ್ಟೆ, ನಿನಗೋಸ್ಕರ ರಕ್ತ ಸುರಿಸಿದೆ, ನನಗೋಸ್ಕರ ಏನು ತಂದೆ? ನನಗೋಸ್ಕರ ಏನು ತಂದೆ? ಪ್ರತಿಯೊಬ್ಬರನ್ನು, ರಕ್ಷಣೆಗೊಂಡ ಪ್ರತಿಯೊಬ್ಬರನ್ನು ಲೆಕ್ಕ ಕೇಳುವವನಾಗಿದ್ದಾನೆ. ಹೇಳೋದಕ್ಕೆ ತೃಪ್ತಿ ಬೇಕು. ನೋಡಿ, ಆ ಸಾವಿರಗಳನ್ನು ಭೂಮಿಯಲ್ಲಿ ದುಡಿದು ನಿತ್ಯ ಜೀವಕ್ಕಾಗಿ ಕಷ್ಟಪಟ್ಟು, ಆರೋಗ್ಯ ಇಲ್ಲದೆ ಇರುವಾಗಲೂ ಕಷ್ಟಪಟ್ಟು, ಮರಣದ ಹಾಸಿಗೆಯಲ್ಲಿರುವಾಗಲೂ ಕಷ್ಟಪಟ್ಟು ನಿನ್ನ ಸೇವೆ ಮಾಡಿ, ಬಲಹೀನಳಾಗಿರುವಾಗಲೂ ನಾನು ಸೋತು ಹೋಗದೆ ನಿನ್ನ ರಾಜ್ಯಕ್ಕಾಗಿ ದುಡಿದು ಇಷ್ಟು ಕುಟುಂಬಗಳನ್ನು, ಇಷ್ಟು ದೇಶಗಳನ್ನು, ಇಷ್ಟು ಗ್ರಾಮಗಳನ್ನು, ಇಷ್ಟು ಪಟ್ಟಣಗಳನ್ನು ನಿನ್ನ ಮುಂದೆ ನಿಲ್ಲಿಸಿದ್ದೇನೆ. ಹೋಗು, ನೀನು ಒಳ್ಳೆ ಆಳು, ನಿನಗಾಗಿ ನಾನು ಬೆಲೆಯುಳ್ಳ ಬೀಡಾರಗಳನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ನೀನು ಹೋಗಿ ಅಲ್ಲಿ ವಿಶ್ರಾಂತಿ ಪಡೆ, ವಿಶ್ರಾಂತಿ ಸಿಗುತ್ತೆ. ಇಲ್ಲ ಅಂದ್ರೆ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಅದನ್ನು ದಾಟಿ ನಾವು ಪರಲೋಕದ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಮನುಷ್ಯ ಕುಮಾರ, ದೇವಕುಮಾರನು ದಾಟಿ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕಾಗೋದಿಲ್ಲ. ಹೋಗ್ತೀವಾ? ಹೋಗೋದಕ್ಕಾಗುತ್ತಾ? ಯೋಚಿಸಿ, ಯೋಚಿಸಿ, ಯೋಚಿಸಿ. ಬುದ್ಧಿ ಇದ್ದು ಬುದ್ಧಿ ಇಲ್ಲದವರಾಗಿರಬೇಡಿ, ಗೊತ್ತಿದ್ದು ಗೊತ್ತಿಲ್ಲದವರಾಗಿರಬೇಡಿ. ಗೊತ್ತಿದೆಯಾ? ಯೋಚಿಸಿ, ನೀವು ಯೋಚಿಸಿ. ನೀವು ಯಾರಾದರೂ ಸರಿ ಯೋಚಿಸಿ, ಅದು ನಾನಾದರೂ ಸರಿ ಯೋಚಿಸು. ಬೋಧನೆ ಎಲ್ಲರಿಗೂ, ಮಾತನಾಡುವ ನನಗೂ, ಕೇಳುವ ಎಲ್ಲರಿಗೂ ಬೋಧನೆಗಳೇ. ಯೋಚಿಸು. ಯೇಸು ಬೇಗ ಬರ್ತಾನೆ. ನಾವು ಯೇಸುನ ಸಂಧಿಸಬೇಕು. ಒಂದು ದಿವಸ ನಾವೆಲ್ಲರೂ ಯೇಸುನ ಸಂಧಿಸಬೇಕು. ಯೇಸುಕು ಮುಂದೆ ನಾವೆಲ್ಲರೂ ನಿಲ್ಲಬೇಕು. ನನಗೆ ಗೊತ್ತಿಲ್ಲ ಅಂತ ಇಲ್ಲಿರೋ ಒಬ್ಬರು ಕೂಡ, ಹೋಗಿರೋ ಪ್ರತಿಯೊಬ್ಬರು ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯೇಸು ಎಲ್ಲರನ್ನು ಲೆಕ್ಕ ಕೇಳುವವನಾಗಿದ್ದಾನೆ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ ಅದರ 9ನೇ ವಾಕ್ಯ. ಬೇಗ ಹೋಗೋಣ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ ಅದರ 9ನೇ ವಾಕ್ಯ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗಿ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ. ಯಾರು ಅನ್ಯಾಯಗಾರರು? ಯೋಚಿಸಬೇಕು. ನಾವೆಲ್ಲ ತೆಗೆದು ಯಾರ ಮೇಲೆ ಹಾಕ್ಬಿಡ್ತೀವಿ ಗೊತ್ತಾ? ಅಪ್ಪಾವಿಗಳ ಮೇಲೆ, ಕುಡುಕರ ಮೇಲೆ, ವ್ಯಭಿಚಾರಿಗಳ ಮೇಲೆ, ವಿಗ್ರಹಾರಾಧಕರ ಮೇಲೆ, ಅನ್ಯ ಜನರ ಮೇಲೆ ಅನ್ಯಾಯಗಾರರು ಅಂದ್ಬಿಡ್ತೀವಿ. ಅವರು ಅನ್ಯಾಯಗಾರರಲ್ಲ. ರಕ್ಷಣೆಗೊಂಡು, ಸತ್ಯ ಗೊತ್ತಿದ್ದು, ಸತ್ಯದಲ್ಲಿ ನಿಲ್ಲದೆ, ಸತ್ಯದಲ್ಲಿ ನಡೆಯದೆ, ಬೋಧನೆಗಳಿಗೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವವರೇ ಅನ್ಯಾಯಗಾರರು. ಇವರೇ ಅನ್ಯಾಯಗಾರರು. ನೋಡಿ, ನೀವು ಯಾವ ಸ್ಥಾನದಲ್ಲಿ ಅನ್ಯಾಯಗಾರರಾಗಿದ್ದೀರಾ? ನ್ಯಾಯಗಾರರಾಗಿದ್ದೀರಾ. ಕರದ ಕರೆಯಲ್ಲಿ ನೀನಿರುವುದಾದರೆ ನೀನು ನ್ಯಾಯಗಾರನು, ನ್ಯಾಯಗಾರಳು. ನೀನು ಕರದ ಕರೆಯಲ್ಲಿ ನಿಲ್ಲದೆ ನೀನು ಏನೇ ನೆಪ ಹೇಳಿ ವರ್ಷಗಳನ್ನು ಸುಮ್ಮನೆ ಕಳೆಯುತ್ತಾ ಇರುವುದಾದರೆ ನೀವು ಅನ್ಯಾಯಗಾರರು. ಕೇಳುವುದಕ್ಕೆ ಕಿವಿಯುಳ್ಳವನು ಈ ಸಂದೇಶವನ್ನು ಕೇಳಲಿ. ಯಾರು ಅನ್ಯಾಯಗಾರರು? ಗೊತ್ತಿದ್ದು ಮಾಡದೇ ಇರುವವರು ಅನ್ಯಾಯಗಾರರು. ಗೊತ್ತು ಕರ್ತನು ನನ್ನನ್ನು ಆರಿಸಿಕೊಂಡಿದ್ದಾನೆ, ಕರ್ತನು ನನ್ನ ತಾಯಿಯ ಗರ್ಭದಲ್ಲಿ ಹೆಸರಿಡಿದು ಕರೆದಿದ್ದಾನೆ, ಮಾಡೋದಿಲ್ಲ, ಅನ್ಯಾಯಗಾರರು. ನೀವು ಏನೇ ವೇಷ ಹಾಕೊಂಡಿದ್ರು ಕೂಡ ನಿಮ್ಮ ವೇಷ ಒಂದು ದಿವಸ ಕಳಚಿ ಹೋಗುತ್ತೆ. ಅದು ಯಾರಾದರೂ ಸರಿ, ಅದು ಎಂಥವರಾಗಿದ್ದರೂ ಸರಿ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯೋದು ಗೊತ್ತಿರಬೇಕು. ಸುಮ್ಮನೆ ಯಾರು ಪರಲೋಕ ಹೋಗೋದಕ್ಕಾಗೋದಿಲ್ಲ. ಇಲ್ಲಿ ಬೇಕಾದ್ರೆ ದೇವರೇ ನಿಮ್ಮ ನೆಪ ಹೇಳಿಕೊಂಡು ಮೆಚ್ಚಿಸಬಹುದು, ಆದರೆ ನಿಜವಾಗಿ ಒಂದು ದಿವಸ ಸಿಕ್ಕಾಕೊಂಡ್ಬಿಡ್ತೀವಿ. ಯಾರಾದರೂ ಸರಿ, ಅದು ಯಾರಾದರೂ ಸರಿ. ಅನ್ಯಾಯಗಾರ ಅಂದ್ರೆ ತರ ನ್ಯಾಯಬೆಲೆ ಅಂಗಡಿ ನೆನಪಿಗೆ ಬಂದ್ಬಿಡುತ್ತೆ, ತೂಕ ಸರಿಯಾಗಿ ಕೊಡೋದಿಲ್ಲ. ಅವರೆಲ್ಲ ಅನ್ಯಾಯಗಾರರು ಅಂತ ನಾವೇ ಹೇಳ್ಬಿಡ್ತೀವಿ. ಇಲ್ಲ ಇಲ್ಲ ಇಲ್ಲ, ನಾವೇ ಅನ್ಯಾಯಗಾರರು. ಒಪ್ಕೊಳ್ಳೋದಿಲ್ಲ ನಾವು, ಒಪ್ಕೊಳ್ಬೇಕು. ನಾನು ಒಪ್ಕೊಳ್ತೀನಿ.
ನನ್ನ ಕರೆಯಲ್ಲಿ ನಾನು ಇಲ್ಲ ಅಂತಂದ್ರೆ ನಾನು ಮೋಸಗಾರನು. ನಾನು ವಾಕ್ಯನ ಕೇಳಿ ವಾಕ್ಯದ ಪ್ರಕಾರ ನಡೀಲಿಲ್ಲ ಅಂದ್ರೆ ನಾನು ಅನ್ಯಾಯಗಾರನು. ಒಪ್ಕೊಳ್ಳೋರು ಇರಬೇಕು. ನೀವು ಒಪ್ಕೊಂಡ್ಬಿಟ್ರೆ ನೀವು ಅನ್ಯಾಯಗಾರರಾಗಿರೋದಿಲ್ಲ, ನ್ಯಾಯಗಾರರಾಗ್ಬಿಡ್ತೀರಿ. ನ್ಯಾಯ ಸಿಗುತ್ತೆ, ಪರಲೋಕಕ್ಕೆ ನಮ್ಮ ಮೂಲಕ ನ್ಯಾಯ ಸಿಗುತ್ತೆ, ದೇಶಕ್ಕೆ ನಮ್ಮ ಮೂಲಕ ನ್ಯಾಯ ಸಿಗುತ್ತೆ, ನಾವಿರುವ ಸಭೆಯಲ್ಲಿ ನಮ್ಮ ಮೂಲಕ ನ್ಯಾಯ ಸಿಗುತ್ತೆ. ಸಭೆಯಲ್ಲಿ ಕೂತ್ಕೊಂಡು ಅನ್ಯಾಯಗಾರರಾಗಿರಬೇಡಿ. ನಮ್ಮ ಲಾಭಕ್ಕೋಸ್ಕರ ಜೀವಿಸೋದೆ ಮೋಸ, ಅನ್ಯಾಯ. ನಮ್ಮ ಆಶೀರ್ವಾದಕ್ಕೋಸ್ಕರನೇ ಸಭೆಗೆ ಬರೋದು ಅನ್ಯಾಯ. ದೇಶ ದೊಡ್ಡದಾಗಿದೆ, 140 ಕೋಟಿ ಜನರಿಗಿಂತ ಮೇಲಾಗಿ ಭಾರತ ದೇಶದಲ್ಲಿದ್ದಾರೆ. ಅವರೆಲ್ಲ ರಕ್ಷಣೆಗೊಳ್ಳಬೇಕು, ಅವರೆಲ್ಲರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು. ಆ ಭಾರನ ಹೊರುವವನು ನ್ಯಾಯಗಾರನು, ನ್ಯಾಯಗಾರಳು. ಅದು ಗೊತ್ತಿದ್ದು ಮಾಡದೇ ಇರುವವಳು ಅನ್ಯಾಯಗಾರಳು, ಅನ್ಯಾಯಗಾರನು. ಬೇರೆಯವ್ರನ್ನ ನೋಡಬೇಡಿ, ನಮ್ಮನ್ನು ನೋಡ್ಕೊಳ್ಳೋಣ. ಯೇಸು ಹೇಳಿದನು, ಮೊದಲು ನೀನು ಕಣ್ಣಲ್ಲಿರೋದನ್ನ ನೋಡು, ನಿನ್ನ ಕಣ್ಣಲ್ಲಿರೋದನ್ನ ತೆಗಿ, ಮತ್ತೊಬ್ಬರ ಕಣ್ಣಲ್ಲಿರೋದನ್ನ ತೆಗಿಯೋಕೆ ಹೋಗ್ಬೇಡ. ಫಸ್ಟ್ ನಮ್ಮನ್ನು ನೋಡ್ಕೊಳ್ಳೋಣ. ನಾನು ಹೆಂಗಿದ್ದೀನಿ, ನಾನು ಹೇಗಿದ್ದೀನಿ, ನನ್ನ ದೇಶಕ್ಕೆ ನಾನು ಎಷ್ಟು ಪ್ರಯೋಜನವಾಗಿದ್ದೀನಿ, ನನ್ನ ಜನಗಳಿಗೆ ನಾನು ಎಷ್ಟು ಪ್ರಯೋಜನವಾಗಿದ್ದೀನಿ ಯೋಚಿಸು. ಇಲ್ಲಾಂದ್ರೆ ಕೇಳು, ದೇವ್ರ ಸಹಾಯನ ಬೇಡು. ದೇವ್ರ ಸಹಾಯನ ಬೇಡು. ಮೋಸ ಹೋಗಬೇಡಿರಿ. ನೋಡ್ರಿ, ಮೋಸ ಹೋಗ್ತಾ ಇದ್ದೀರಾ ಅಥವಾ ನೀವು ಎಚ್ಚರವಾಗಿದ್ದೀರಾ? ಶಿಷ್ಯರನ್ನ ನೋಡಿ, ಯೇಸು ಯಾವಾಗಲೂ ಕೇಳ್ತಾ ಇದ್ದೀನೋ, ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ. ಯಾಕೆ ಎಚ್ಚರವಾಗಿರಬೇಕು? ನಾನು ಕಳ್ಳನು ಬರುವ ಹಾಗೆ ಬರುತ್ತೇನೆ. ನಾನು ಮುಂಜಾನೆಯಲ್ಲಿ ಬರುತ್ತೇನೋ, ಸರಿ ಹೊತ್ತಿನಲ್ಲಿ ಬರುತ್ತೇನೋ, ಸಂಜೆಯಲ್ಲಿ ಬರುತ್ತೇನೋ, ಯಾವಾಗ ಬರುತ್ತೇನೋ ಗೊತ್ತಿಲ್ಲ. ನೀನು ನೆನೆಸದೇ ಇರುವ ಗಳಿಗೆಯಲ್ಲಿ ನಾನು ನಿನ್ನ ಮೇಲೆ ಬರುತ್ತೇನೆ. ಮೋಸ ಹೋಗ್ಬೇಡ್ರಿ. ಬರೀ ಪ್ರಾರ್ಥನೆ ಮಾಡಿದಕ್ಕೆ ಎಲ್ಲ ಮುಗಿದೋಗೋದಿಲ್ಲ. ಬರೀ ಆರಾಧನೆಗಳಲ್ಲಿ ಬಂದು ನಿಂತಿದ ತಕ್ಷಣ ಎಲ್ಲ ಮುಗಿದೋಗೋದಿಲ್ಲ. ಮೋಸ ಹೋಗ್ಬೇಡಿ. ಪ್ರಾರ್ಥನೆ ಜೊತೆಯಲ್ಲಿ ಯೋಚಿಸಿ, ಇವತ್ತು ನಾನು ಹೆಂಗೆ ಜೀವಿಸಿದೆ, ನನ್ನ ಜೀವನ ಇವತ್ತು ಹೆಂಗಿತ್ತು, ಇವತ್ತೆಷ್ಟು ಜನರಿಗೆ ನಾನು ಸಂತೋಷವಾಗಿದ್ದೆ, ಇವತ್ತೆಷ್ಟು ಜನ ನನ್ನ ಮೂಲಕ ಪ್ರಯೋಜನಗೊಂಡ್ರು. ಬರೀ ನನ್ನ ಮನೆ ಮಾತ್ರನಾ? ಇಲ್ಲ. ದೇವರ ರಾಜ್ಯ, ದೇವರ ರಾಜ್ಯ ಯಾವಾಗಲೂ ಅದು ನಿಮ್ಮೊಳಗಡೆ, ನಿಮ್ಮ ಹೃದಯದಲ್ಲಿ ಮಿಡಿತಾ ಇರಬೇಕು. ದೇವರ ರಾಜ್ಯ, ನನ್ನ ಮೂಲಕ ದೇವರ ರಾಜ್ಯ ಅಭಿವೃದ್ಧಿ ಆಗಬೇಕು. ಆರಂಭದಲ್ಲಿ ನಮಗೋಸ್ಕರ ಏನೋ ಕೇಳ್ತೀವಿ, ದೇವರ ಆತ್ಮನ ಕೊಟ್ಬಿಡ್ತಾನೆ. ನಾವೇನೋ ಬೇಡ್ತೀವಿ, ಪರಲೋಕ ಕೊಟ್ಬಿಡುತ್ತೆ. ಹಂಗೆ ನಿಂತು ಬಿಡಬಾರದು. ಅದರ ಜೊತೆಯಲ್ಲಿ ದೇವರ ರಾಜ್ಯ ಅಭಿವೃದ್ಧಿ ಆಗ್ಬೇಕಪ್ಪ, ಸಭೆ ಬೆಳಿಬೇಕಪ್ಪ, ಮಕ್ಕಳು ರಕ್ಷಣೆಗೊಳ್ಳಬೇಕಪ್ಪ, ಕುಟುಂಬಗಳು ರಕ್ಷಣೆಗೊಳ್ಳಬೇಕಪ್ಪ, ಗ್ರಾಮಗಳು ರಕ್ಷಣೆಗೊಳ್ಳಬೇಕಪ್ಪ, ಪಟ್ಟಣಗಳು ರಕ್ಷಣೆಗೊಳ್ಳಬೇಕಪ್ಪ ಅಂತ ಹೇಳಿಕೊಂಡು ಮನೆಯಲ್ಲೇ ಇರಬಾರ್ದು. ಹೋಗು, ನಿನ್ನ ಜನರ ಮಧ್ಯದಲ್ಲಿ ಹೋಗು. ಯೇಸು ಕಳಿಸೋದನ್ನು ನೀವು ಹೋಗಿ, ಪಟ್ಟಣಗಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ, ಕಳಿಸೋದನ್ನು ಹೋಗಿ. ನೀವು ಹೋಗಿ ಬರುವಾಗ ನೀವು ಆತ್ಮಗಳೊಂದಿಗೆ, ಆಶೀರ್ವಾದಗಳೊಂದಿಗೆ ಬರುತ್ತೀರಿ. ಹೋಗದೆ ಬರೀ ಪ್ರಾರ್ಥನೆ ಮಾಡ್ತೀನಿ ಮಾಡ್ಕೊಂಡೇ ಇರ್ರಿ. ಕೆಲಸಕ್ಕೆ ಹೋಗ್ಬೇಡಿ, ಮನೇಲಿರ್ರಿ. ಓದಕ್ಕೆ ಹೋಗ್ಬೇಡಿ, ಮನೇಲಿರ್ರಿ. ಶಾಲೆಗೆ ಹೋಗ್ಬೇಡಿ. ನಿಮ್ಮ ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ಬೇಡಿ, ಮನೇಲೇ ಇಟ್ಕೊಳ್ಳಿ. ಓದ್ಬಿಡ್ತಾರ ಅವರು, ಸಾಧಿಸ್ಬಿಡ್ತಾರ ಅವರು. ಲಕ್ಷಗಳು ಕೋಟಿಗಳು ದುಡ್ಕೊಂಡ್ ಬಂದ್ಬಿಡ್ತಾರ ಮನೆಗೆ. ನಿಮ್ಮ ಗಂಡದೇರು ಕಳಿಸ್ಬೇಡಿ, ಮನೇಲಿ ಇಟ್ಕೊಬೇಡಿ, ಇಟ್ಕೊಳ್ಳಿ. ನೋಡಿ, 2 ತಿಂಗಳು ಮಾಡಿ ನೋಡಿ, 26 ಮಾಡಿ ನೋಡಿ, ಆಗುತ್ತಾ ನೋಡೋಣ. ಮಕ್ಕಳನ್ನ ಏನು ತಂದೆ ತಾಯಿಗಳು ಎಬ್ಬಿಸಿ ಕಳಿಸಿ ಸೇವೆಗೆ ಹಂಗೆ ಕಳಿಸಿ, ಸೇವೆಗೆ ಹಂಗೆ ಕರ್ಕೊಂಡೋಗಿ, ಬನ್ನಿ ಸೇವೆಗೆ ಹೋಗೋಣ. ಎಲ್ಲಿ ಹೋಗೋದು ಕೇಳಿ, ಪರಿಶುದ್ಧಾತ್ಮನ ಹೋಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತ್ಕೊಳ್ಳಿ. ಹೋಗಿ, ಎಲ್ಲ ಅನುಕೂಲ ಸಿಗುತ್ತಲ್ಲ ಹೋಗಿ, ಎಲ್ಲಿ ಅನಾನುಕೂಲ ಇದೆಯಲ್ಲ ಹೋಗಿ ನಿಮ್ಮ ದಾರಿನ ಸರಿ ಮಾಡಿ, ನಿಮ್ಮ ದಾರಿನ ಮಾಡ್ಕೊಳ್ಳಿ. ಸುವಾರ್ತೆಗೆ ನಿಮ್ಮ ದಾರಿನ ಸಿದ್ಧ ಮಾಡ್ಕೊಳ್ಳಿ. ಯಾವ ಪಟ್ಟಣನೋ, ಯಾವ ಗ್ರಾಮನೋ, ಯಾವ ದೇಶನೋ ನೀವು ಸಿದ್ಧ ಮಾಡ್ಕೊಳ್ಳಿ. ಅದು ದಾರಿ ಆಗ್ಬಿಡುತ್ತೆ ನಿಮಗೆ. ನೀವು ಹೋಗಿ. ಅನ್ಯಾಯಗಾರರಾಗಿರಬೇಡಿ, ಮೋಸಗಾರರಾಗಿರಬೇಡಿ, ಮೋಸ ಮಾಡ್ಕೊಳ್ಬೇಡಿ. ಜಾರರು, ವಿಗ್ರಹ ಆರಾಧಕರು, ವ್ಯಭಿಚಾರಿಗಳು, ವೀಟರು, ಪುರುಷಗಾಮಿಗಳು, ಕಳ್ಳರು, ರೋಬಿಗಳು, ಕುಡುಕರು, ಬೈಯುವವರು, ಸುಳ್ಳುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ನಾವೆಂಥವರಾಗಿದ್ದೀರಿ, ನಮ್ಮ ಜೀವನ ಹೇಗಿದೆ, ನಾವು ಎಂಥವರಾಗಿದ್ದೀರಿ. ಕರ್ತನ ಸನ್ನಿಧಾನದಲ್ಲಿ, ಕರ್ತನ ದೃಷ್ಟಿಯಲ್ಲಿ, ನಾವು ಹೋಗುವ ಸಭೆಯಲ್ಲಿ, ನಾವಿರುವ ಪಟ್ಟಣದಲ್ಲಿ ನಾವೆಂಥವರಾಗಿದ್ದೀರಿ ಯೋಚಿಸಿ. ಸೇನಾಧೀಶ್ವರ ಯೆಹೋವ ನಿಂತೆನ್ನುತ್ತಾನೆ, ನಿಮ್ಮ ಮಾರ್ಗಗಳನ್ನು ಯೋಚಿಸಿ, ಎಚ್ಚೆತ್ತುಕೊಳ್ಳಿ. ಅದು ನಿಮಗೆ ಪ್ರಯೋಜನವಾಗಿರುತ್ತೆ. ನೀವೆಚ್ಚೆತ್ತುಕೊಳ್ಳಿ.
ನೀವು ಯೋಚಿಸಿ, ಅದು ನಿಮಗೆ ಪ್ರಯೋಜನವಾಗಿರುತ್ತೆ. ನೀವು ಮತ್ತೊಬ್ಬರಿಗೆ ಬುದ್ಧಿ ಹೇಳ್ತೀರೋ ಹೇಳಲ್ವ, ಮೊದಲು ನಿಮ್ಮನ್ನು ನೀವು ಯೋಚಿಸಿ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ. ಮರಿಬೇಡಿ, ರಕ್ಷಣೆಗೊಂಡಿದ್ದೇನೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇನೆ, ಅಭಿಷೇಕಿಸಲ್ಪಟ್ಟಿದ್ದೇನೆ, ಕರ್ತನ ವರಗಳನ್ನು ಹೊಂದಿದ್ದೇನೆ, ಕರ್ತನ ದರ್ಶನಗಳನ್ನು ಹೊಂದಿದ್ದೇನೆ, ಕರ್ತನ ಆಲೋಚನೆಗಳನ್ನು ಕೇಳಿದ್ದೇನೆ. ಮರಿಬೇಡಿ, ಮರ್ತೋಗ್ಬೇಡಿ. ಮರ್ತೋದ್ರೆ ದಂಡನೆ ನಿಮಗೆ, ನಷ್ಟ ನಿಮಗೆ, ಕಷ್ಟ ನಿಮಗೆ. ನರಕದಲ್ಲಿ ಬೇಯೋದು ನೀವೇ, ಬೆಂಕಿಯಲ್ಲಿ ಬೇಯೋದು ನೀವೇ. ಯಾರು ತಪ್ಪಿಸೋದಕ್ಕಾಗೋದಿಲ್ಲ. ತಪ್ಪಿಸ್ಕೊಳ್ಳೋದಕ್ಕೆ ಈಗ ಅವಕಾಶ ಇದೆ, ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆ ಸಮಯ ಇದೆ. ಕರ್ತನ್ ನಮಗೆ ಸಂದರ್ಭ ಕೊಟ್ಟಿದ್ದಾನೆ. ಮತ್ತೊಂದು ವರ್ಷ ಕೊಡ್ತಾ ಇದ್ದಾನೆ. ಮತ್ತೊಂದು ವರ್ಷ ನಮ್ಮ ಮುಂದೆ ಇದೆ. ಆ ವರ್ಷ ನಾವು ಹೇಗಿರಬೇಕು, ಆ ವರ್ಷ ನಾವು ಹೇಗೆ ಯೋಚಿಸಬೇಕು, ಹೇಗೆ ನಡೀಬೇಕು, ಹೇಗೆ ಜೀವಿಸಬೇಕು, ಯೋಚಿಸಿ ತೀರ್ಮಾನ ಮಾಡಿಕೊಳ್ಳಿ. ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಅದರ 29-30ನೇ ವಾಕ್ಯ. ಬೇಗ ಹೋಗೋಣ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಅದರ 29-30. 12ನೇ ಅಧ್ಯಾಯ ಅದರ 29. ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ ಮತ್ತು ಅನುಮಾನ ಪಡಬೇಡಿರಿ. ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ. ಜನರು ಏನ್ ತಿನ್ಬೇಕು, ಹೆಂಗ್ ಸೇರಿಸ್ಬೇಕು, ಯಾರನ್ನ ಮೋಸ ಮಾಡಬೇಕು, ಹೆಂಗ್ ಮನೆ ಎಲ್ಲ ಅವ್ರ ಯೋಚನೆ. ರಕ್ಷಣೆಗೊಂಡ ದೇವ ಮಕ್ಕಳು, ಆ ಭಾರನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಆ ಚಿಂತೆಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ದೇವ್ರಿಗೆ ಗೊತ್ತು ನಮ್ಮನ್ನು ಹೇಗೆ ನಡೆಸಬೇಕು, ನಮ್ಮನ್ನು ಎಲ್ಲಿಡಬೇಕು, ನಮ್ಮನ್ನು ಯಾವ ಸ್ಥಾನದಲ್ಲಿಡಬೇಕು, ನಮ್ಮನ್ನು ಯಾವ ಕೆಲಸದಲ್ಲಿಡಬೇಕು, ನಮ್ಮನ್ನು ಯಾವ ಊರಲ್ಲಿಡಬೇಕು, ನಮ್ಮನ್ನು ಯಾವ ಗ್ರಾಮದಲ್ಲಿಡಬೇಕು, ನಮ್ಮನ್ನು ಯಾವ ಪಟ್ಟಣದಲ್ಲಿಡಬೇಕು, ನಾವು ಎಂಥ ಮನೆಯಲ್ಲಿರಬೇಕು, ನಾವು ಎಂಥ ಮನೆಗಳಲ್ಲಿ ವಾಸ ಮಾಡಬೇಕು. ಕರ್ತನ ಗೊತ್ತು. ಕರ್ತನ ಹೇಳಿದ್ದಾನೆ, ನನ್ನ ಸ್ವಾಸ್ಥ್ಯವನ್ನು ನಾನು ಕೈ ಬಿಡುವುದೂ ಇಲ್ಲ, ನನ್ನ ಸ್ವಾಸ್ಥ್ಯವನ್ನು ನಾನು ಮರೆಯುವುದೂ ಇಲ್ಲ. ಯೇಸು ಹೇಳಿದ್ದಾನೆ, ಯೇಸು ಹೇಳಿದ್ದಾನೆ, ನನ್ನ ಸ್ವಾಸ್ಥ್ಯವನ್ನು ನಾನು ನಿಮ್ಮನ್ನು ರಕ್ತ ಸುರಿಸಿ ಸಂಪಾದಿಸಿಕೊಂಡಿದ್ದೇನೆ. ನೀವು ನನ್ನ ಸ್ವಾಸ್ಥ್ಯ. ನೀವು ಮೊದಲು ನನ್ನವರಾಗಿರಲಿಲ್ಲ, ಈಗ ನೀವು ನನ್ನವರಾಗಿದ್ದೀರಿ. ಯೇಸು ಹೇಳಿದ್ದಾನೆ, ಯೇಸು ಹೇಳಿದ್ದಾನೆ, ನಾನು ನಿಮ್ಮನ್ನು ಬರಿದಾಗಿ ಬಿಡೋದಿಲ್ಲ, ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದಿಲ್ಲ. ಯೇಸು ಹೇಳಿದ್ದಾನೆ. ನಂಬಿಕೆಯಲ್ಲಿ, ನಂಬಿಕೆಯಲ್ಲಿ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ. ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ನಮಗೆ ಯಾವುದು ಅವಶ್ಯ, ನಾವೇನ್ ಬಟ್ಟೆ ಧರಿಸಬೇಕು, ಯೇಸು ಗೊತ್ತು, ಗೊತ್ತು. ಪರಲೋಕದ ದೇವರಿಗೆ ಗೊತ್ತು. ಅವುಗಳನ್ನ ಸರಿಯಾದ ಸಮಯದಲ್ಲಿ ಪರಲೋಕದ ದೇವರು ನಮಗೆ ಒದಗಿಸಿ ಕೊಡುವ ದೇವರಾಗಿದ್ದಾನೆ. ಅದಕ್ಕೆ ಚಿಂತೆ ಮಾಡಿಕೊಂಡು, ಅದಕ್ಕೆ ಹತ್ತುಕೊಂಡು, ಅದಕ್ಕೆ ಸುರುಕೊಂಡು, ಅದಕ್ಕೆ ಗಂಡನ ಮೇಲೆ ಜಗಳ ಮಾಡಿಕೊಂಡು, ಅದಕ್ಕೆ ಹೆಂಡತಿ ಮೇಲೆ ಜಗಳ ಮಾಡಿಕೊಂಡು, ಅದಕ್ಕೆ ಮಕ್ಕಳ ಮೇಲೆ ಜಗಳ ಮಾಡಿಕೊಂಡು, ಅದಕ್ಕೆ ಬೇರೆಯವ್ರ ಮೇಲೆ ಜಗಳ ಮಾಡಿಕೊಂಡು ಇರಬೇಡಿ, ಇರಬೇಡಿ. ಆತನ ಗೊತ್ತು, ನೀನು ನಾನು ಆತನ ಸ್ವಾಸ್ಥ್ಯ. ರಕ್ತ ಸುರಿಸಿ ಆ ರಕ್ತದ ಮೂಲಕ ಈ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನೀವು ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಿ. ಆ ನಂಬಿಕೆ ಯಾವಾಗಲೂ ಇರಲಿ. ಚಿಂತೆ ಮಾಡಬೇಡಿ. ಹೆಂಗಪ್ಪ ಯೋಚನೆ ಮಾಡಬೇಡಿ, ಎಲ್ಲ ದೇವರ ಕೈಯಲ್ಲಿ ಆಗುತ್ತೆ. ಬಿಟ್ಬಿಡಿ, ಬಿಟ್ಬಿಡಿ. ಏನಾಗುತ್ತೋ ಆಗಲಿ. ಸತ್ರ ಸತ್ತೋಗೋಣ ಅಷ್ಟೇ. ಬದುಕಿದ್ರೆ ದೇವರಿಗೋಸ್ಕರ ಬದುಕೋಣ. ಲೋಕದವ್ರ ತರ ಚಿಂತೆ ಮಾಡಿಕೊಂಡು ಲೋಕದವರೋಸ್ಕರ ಕಣ್ಣೀರು ಸುರ್ಕೊಂಡಿರಬೇಡಿ. ನೀವಾದರೂ ದೇವರ ರಾಜ್ಯಕ್ಕಾಗಿ, ನೀವಾದರೂ ಹೇಳಯ್ಯ, ನೀವಾದರೂ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರ ರಾಜ್ಯಕ್ಕಾಗಿ ತವಕ ಪಡಿ, ಇದರ ಕೂಡ ಅವು ನಿಮಗೆ ದೊರಕುವುದು. ಮೇಲೆ ಹೇಳಿದ ಎಲ್ಲವುಗಳು ದೊರಕುತ್ತೆ. ಪರೀಕ್ಷೆ ಮಾಡಿ ದೇವ್ರನ್ನ. ಹೌದಾ, ನಿಜನ ಪರೀಕ್ಷೆ ಮಾಡಿ ತವಕ ಪಡಿ. ದೇವರ ರಾಜ್ಯ ಬೆಳಿಬೇಕು, ದೇವರ ರಾಜ್ಯ ಅಭಿವೃದ್ಧಿ ಆಗಬೇಕು. ಕೋಟಿಗಟ್ಟಲೆ ಜನ ಇದ್ದಾರೆ ನನ್ನ ದೇಶದಲ್ಲಿ, ಅವರೆಲ್ಲ ರಕ್ಷಣೆಗೊಳ್ಳಬೇಕು. ನಾನು ಹೋದ್ರೆ ಅವರು ರಕ್ಷಣೆಗೊಳ್ತಾರೆ. ನಾನು ಹೋಗಿ ಅವ್ರಿಗೆ ಸುವಾರ್ತೆ ಸಾರಿದ್ರೆ ಅವ್ರು ರಕ್ಷಣೆಗೊಳ್ತಾರೆ. ಹೋಗಿ ಪ್ರಾರ್ಥನೆ ಮಾಡ್ಕೊಂಡಿರಬೇಡಿ. ಯೇಸು ಎರಡೂ ಮಾಡಿದ್ರು, ಪ್ರಾರ್ಥನೆನೂ ಮಾಡ್ಕೊಂಡಿದ್ರು. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಮುಂಜಾನೆ ಪ್ರಾರ್ಥನೆ ಮಾಡ್ತೀನಿ, ಸಂಜೆ ಹೋಗಿ ಪ್ರಾರ್ಥನೆ ಮಾಡಿ, ಅವಕಾಶ ಸಿಕ್ಕುವಾಗಲೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಬ್ಬಿಬ್ಬರನ್ನ ಮೇಲೆ ಕರ್ಕೊಂಡೋಗಿ ಪರ್ವತಗಳ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎತ್ತರವಾದ ಬೆಟ್ಟಗಳ ಮೇಲೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನೋ. ಮತ್ತೆ ಹೋಗಿ ದೇವರ ರಾಜ್ಯ ಸಮೀಪಿಸುತ್ತಾ ಇದೆ. ಮನ ತಿರುಗಿರಿ, ಮನ ತಿರುಗಿರಿ, ಮನ ತಿರುಗಿರಿ.
ನೀವು ಮನೇಲಿ ಹೋಗೋದ್ಕೊಳ್ಳಿ. 4ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 17ನೇ ವಾಕ್ಯ ಎಲ್ಲ ಮನೇಲಿ ಹೋಗೋದ್ಕೊಳ್ಳಿ. ಹೋಗಿ ಸುವಾರ್ತೆ ಸಾರ್ತಾ ಇದ್ದನು. ಕೇಳಲ್ಲ ಅಂತ ಹೇಳ್ತಿರ್ಲಿಲ್ಲ. ಅವ್ರು ಕೇಳ್ತಾರೋ ಕೇಳಲ್ವೋ ಹೋಗ್ತಿದ್ದನು. ಯೇಸು ಹೋಗ್ತಿದ್ದನು. ನಾವು ಮೊದಲ ತೀರ್ಮಾನ ಮಾಡ್ತೀರಿ, ಅವ್ರು ಕೇಳಲ್ಲ, ಅವ್ರು ಬರಲ್ಲ. ಅವ್ರು ಬರಲ್ಲ ಬಿಡು, ನಾವೇ ತೀರ್ಮಾನ ಮಾಡ್ಬಿಡ್ತೀವಿ. ಅವ್ರು ಬರಲ್ಲ ಬಿಡು, ಅವ್ರು ಕೇಳಲ್ಲ ಬಿಡು, ನಾವೇ ತೀರ್ಮಾನ ಮಾಡ್ಬಿಡ್ತೀರಿ. ಅದಕ್ಕೆ ಬರಲ್ಲ ಅವರು. ನೀವು ಹೋಗಿ ಯೇಸು ಹೇಳಿದ್ರು, ನೀವು ಹೋಗಿ. ಯೇಸು ಹೋದನು. ಯೇಸು ಗೊತ್ತಿಲ್ವಾ ಹೋಗಿದ ತಕ್ಷಣ ಇವರೆಲ್ಲ ಬಂದ್ಬಿಡ್ತಾರ ಬರಲ್ವಾ ಅಂತ? ಎಲ್ಲರೂ ಬರಲ್ಲ. ಯಾರನ್ನ ಆತನು ಆರಿಸಿಕೊಂಡಿದ್ದಾನೋ, ತಾಯಿಯ ಗರ್ಭದಲ್ಲಿ ಯಾರನ್ನು ನೇಮಿಸಿಕೊಂಡಿದ್ದಾನೋ ಅವರನ್ನು ಆತನು ಅವರ ಮೂಲಕ ನಮ್ಮ ಮೂಲಕ ತಂದು ಅವರನ್ನು ರಕ್ತದಲ್ಲಿ ತೊಳೆದು ಅವರನ್ನು ಶುದ್ಧ ಮಾಡಿ ಅವರಿಗೂ ಸೇವಕರ ವಸ್ತ್ರವನ್ನು, ಯಾಜಕರ ವಸ್ತ್ರವನ್ನು ಧರಿಸಿ ಅವರನ್ನು ದೇಶಗಳಲ್ಲಿ ಕರ್ತನು ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹೋಗ್ಬೇಕಷ್ಟೇ, ಹೋಗೋದಿಲ್ಲ. ತವಕ ಪಡಿರಿ. ಆ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ, ಇದರ ಕೂಡ ಅವು ನಿಮಗೆ ದೊರಕುವು. ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಯಾವ ರಾಜ್ಯ? ಪರಲೋಕ ರಾಜ್ಯ. ನಮಗೆ ಕೊಡೋದಕ್ಕೆ ಆತನು ಸಂತೋಷವುಳ್ಳವನಾಗಿದ್ದಾನೆ. ಏನು ಮಾಡದೆ, ತವಕ ಪಡದೆ, ಕಷ್ಟಪಡದೆ, ದೇವರ ರಾಜ್ಯಕ್ಕೆ ಕಷ್ಟಪಡದೆ, ಆತ್ಮಗಳನ್ನ ಸಂಪಾದನೆ ಮಾಡದೆ, ದೇವರ ರಾಜ್ಯನ ಕಟ್ಟದೆ, ಸೇವೆಯಲ್ಲಿ ನಿಲ್ಲದೆ, ಸೇವೆ ಮಾಡದೆ ಹೆಂಗ್ ಹೋಗ್ಬಿಡ್ತೀರಾ ರಾಜ್ಯಕ್ಕೆ? ಯಾರು ಹೋಗೋದಕ್ಕಾಗೋದಿಲ್ಲ. ಒಬ್ಬರಿಗೂ ಆಗೋದಿಲ್ಲ. ಅದು ಯಾರಾದ್ರೂ ಸರಿ. 50 ವರ್ಷ ಆಯ್ತು ರಕ್ಷಣೆಗೊಂಡು, ದೇವರ ರಾಜ್ಯಕ್ಕೆ ತವಕ ಪಟ್ಟ, ದೇವರ ರಾಜ್ಯಕ್ಕೆ ದುಡ್ದ, ಪರಲೋಕ ಪ್ರಶ್ನೆ ಮಾಡುತ್ತೆ. ಮರಿಬೇಡಿ, ಪರಲೋಕ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡುತ್ತೆ. ಯಾರಾದರೂ ಸರಿ, ನೀವೆಷ್ಟು ವಿದ್ಯಾವಂತರಾದರೂ ಸರಿ, ನೀವೆಷ್ಟು ವರ್ಷ ಆತ್ಮಿಕ ಜೀವನ ಅನುಭವ ಉಳ್ಳವರಾದರೂ ಸರಿ, ಪರಲೋಕ ಲೆಕ್ಕ ಕೇಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ರಿಯರಿಗೆ 12ನೇ ಅಧ್ಯಾಯ ಅದರ 28-29ನೇ ವಾಕ್ಯ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು. ಮೊದಲು ಅದು ಮುಖ್ಯ. ಕೃತಜ್ಞತೆ ಅನ್ನೋದು ತುಂಬಾ ಮುಖ್ಯ. ಅದು ಏನು ಹುಡುಕಿ, ಏನು ಕೃತಜ್ಞತೆ ಅಂದ್ರೆ ಏನು, ಅದನ್ನು ಮೊದಲು ಯೋಚಿಸಿ. ಮನೆಗಳಲ್ಲಿ ಹೋಗಿ ಏನು ಕೃತಜ್ಞತೆ ಅಂದ್ರೆ ಏನು, ಕೃತಜ್ಞತೆ ಯೋಚನೆ ಮಾಡಿ ನೋಡಿ, ಅರ್ಥನ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ಕೇಳಿ, ಒಂದು 10 ಜನನ ಕೇಳಿ ಏನು ಕೃತಜ್ಞತೆ ಅಂದ್ರೆ, ಹೇಗೆ ಕೃತಜ್ಞತೆನ ಸಲ್ಲಿಸೋದು ಕೇಳಿ. ಏನಯ್ಯ ಕೃತಜ್ಞತೆ ಅಂದ್ರೆ? ದೇವರ ವಾಕ್ಯ ಹೇಳುತ್ತದೆ, ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಜೀವನ ಮಾಡಿ, ಆತನ ಸಂತೋಷ ಪಡುವ ಜೀವನ ಮಾಡಿ, ಆತನ ಆಸೆ ಪಡುವ ಜೀವನ ಮಾಡಿ. ಒಂದು ಕುಟುಂಬನ ಚೆನ್ನಾಗಿ ಯಜಮಾನ ನಡೆಸಿದ್ರೆ ಹೆಂಡತಿ ಕೃತಜ್ಞತೆ ಉಳ್ಳವಳಾಗಿರ್ಬೇಕು, ಅವಳು ಒಳ್ಳೆಯವಳಾಗಿ ನಡ್ಕೊಳ್ಬೇಕು, ಆಗಲೇ ಅವಳು ಒಳ್ಳೆಯವಳು. ಗಂಡ ತನ್ನ ಕುಟುಂಬಕ್ಕೋಸ್ಕರ ಕಷ್ಟಪಟ್ಟು ಅವನೆಲ್ಲ ಕುಟುಂಬಕ್ಕೋಸ್ಕರ ಅವನ ಜೀವನನೇ ಮುಡುಪಾಗಿಟ್ಟು, ಹೆಂಡತಿ ಸ್ವಾರ್ಥಿಯಾಗಿದ್ದು ಮಕ್ಕಳು ಸ್ವಾರ್ಥಿಯಾಗಿದ್ರೆ ಅಲ್ಲಿ ಕೃತಜ್ಞತೆ ಇರೋದಿಲ್ಲ, ಅಲ್ಲಿ ದ್ರೋಹ ಇರುತ್ತೆ. ಗಂಡನಿಗೆ ದ್ರೋಹ ಮಾಡುವವರಲ್ಲಿರುತ್ತಾರೆ, ತಂದೆ ತಾಯಿಗಳಿಗೆ ದ್ರೋಹ ಮಾಡುವ ಮಕ್ಕಳಲ್ಲಿರುತ್ತಾರೆ. ಅಂಥವ್ರನ್ನ ದೇವರು ಆಶೀರ್ವದಿಸೋದಿಲ್ಲ. ಕೃತಜ್ಞತೆ ಉಳ್ಳವರಾಗಿರ್ಬೇಕು ನಾವು. ರಕ್ಷಣೆಗೊಂಡಿದ್ದೇನಪ್ಪ, ಹುಡುಕಿ ಬಂದು ರಕ್ಷಿಸಿದ್ಯಪ್ಪ, ಗೊತ್ತಿರ್ಬೇಕು ನಮಗೆ. ಹುಡುಕಿ ಬಂದು ರಕ್ಷಿಸಿದ್ಯಪ್ಪ. ರಕ್ಷಣೆಗೆ ಮುಂಚೆ ನನ್ನ ಜೀವನ ಹೇಗಿತ್ತು, ಹೇಗೆ ಬದಲಾವಣೆಗಳು ನನ್ನ ಜೀವನದಲ್ಲಿ ಆಗಿದೆ. ಕೃತಜ್ಞತೆ ಏನಾದರೂ ಕೊಡಿ, ಏನಾದರೂ ಮಾಡಿ ತೋರಿಸಿ, ಕೃತಜ್ಞತೆನ ತೋರಿಸಿ. ದೇವರು ಒಳ್ಳೆಯವನು, ಅದು ನನ್ನ ಜೀವನದಲ್ಲಿ ಒಳ್ಳೇದು ಮಾಡಿದ್ದಾನೆ, ನನ್ನನ್ನು ರಕ್ಷಿಸಿದ್ದಾನೆ. ಬರೀ ಯಾವಾಗಲೂ ಕೊಡು 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 ಕೇಳಬೇಡಿ. ಕೊಡ್ತೀಯಪ್ಪ, ನನಗೆ ಕೊಡದೆ ಇನ್ಯಾರು ಕೊಡ್ತೀಯಪ್ಪ? ಆತನ ಸೇವೆ ಮಾಡಿ, ಆತನ ರಾಜ್ಯನ ಕಟ್ಟಿ. ಅಪೊಸ್ತಲರು ಹೇಗೆ ಮನೆ ಮಠಗಳನ್ನ ಬಿಟ್ಟು ಹೋದ್ರು ಯೋಚಿಸಿ. ಹೇಗೆ ಇಲ್ಲಿವರೆಗೂ ನನ್ನವರೆಗೂ ಸುವಾರ್ತೆ ಬಂತು ಯೋಚಿಸಿ. ನಾನು ಹೇಗೆ ರಕ್ಷಣೆಗೊಂಡೆ ಯೋಚಿಸಿ. ನನ್ನ ಮೂಲಕ ಯಾರಿಗಾದ್ರೂ ರಕ್ಷಣೆ ಉಂಟಾಗಬೇಕೇಸಯ್ಯ, ಯೋಚನೆ ಮಾಡಿ, ಪ್ರಯತ್ನ ಪಡಿ.
ಆತನಿಗೆ ಸಮರ್ಪಕವಾದ ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನಾವ್ ಹೇಳೋದೆಲ್ಲ ಸೈತಾನ್ನ ಸುಟ್ಟಾಕ್ಬಿಡ್ತಾನೆ ಅಂತ. ನಮ್ಮನ್ನು ಸುಡ್ತಾನ, ನಮ್ಮನ್ನು ಸುಡೋದಕ್ಕೆ ಬಿಡ್ತಾನ. ಅದಕ್ಕೆ ಅನೇಕರು ಸುಡ್ತಾ ಇರೋದು, ಅದಕ್ಕೆ ಅನೇಕರನ್ನ ಸುಡ್ತಾ ಇದ್ದಾನೆ. ಆದ್ರೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಸೈತಾನನ ಮೇಲೆ ಹಾಕ್ಬಿಡ್ತೀವಿ ನಾವು. ಸುಡ್ತಾನ ಆತನು ಅಷ್ಟು ಒಳ್ಳೆಯವನು, ಅಷ್ಟು ಒಳ್ಳೆ ದೇವರು. 2 ಪೇತ್ರನು 1ನೇ ಅಧ್ಯಾಯ ಅದರ 11ನೇ ವಾಕ್ಯ. 2 ಪೇತ್ರನು 1ನೇ ಅಧ್ಯಾಯ ಅದರ 11ನೇ ವಾಕ್ಯ. ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ಪ್ರವೇಶಿಸಬೇಕು. ನೋಡ್ರಿ, ಬೆಳಿಗ್ಗೆ ಆಲಯ ತೆರೆದಿತ್ತು, ಮುಚ್ಚಿಬಿಟ್ಟಿದ್ರೆ ಹೆಂಗ್ ಬರ್ತಿದ್ರಿ ಒಳಗಡೆ? ನೀವು ಎಲ್ಲೆಲ್ಲಿಂದ ಬಂದ್ರೋ ನಿಮಗೆ ಗೊತ್ತು. ಅನೇಕರಿಗೆ ನಮ್ಮ ಪರಿಚಯ ಇದೆ, ಅನೇಕರಿಗೆ ನಮ್ಮ ಪರಿಚಯ ಇಲ್ಲ. ಆದ್ರೂ ನಾವು ಬರ್ತೀವಿ. ಆಲಯ ತೆಗೆದಿದೆ, ಒಳಗಡೆ ಬಂದಿದ್ದೀವಿ. ಹಾಗೆ ಪರಲೋಕ ಪ್ರವೇಶಿಸ್ಬೇಕು ನಾವು. ಎಲ್ಲರಿಗೂ ತೆರೆಯುತ್ತಾನ. ಲೋಕದ ಮನುಷ್ಯರು ಸತ್ರೆ ಎಲ್ಲಿ ಹೋಗ್ತಾರೆ? ಮೇಲೆ ತೋರಿಸ್ತಾರೆ. ರಕ್ಷಣೆಗೊಂಡ ದೇವ ಮಕ್ಕಳು ಗೊತ್ತಿರಬೇಕು, ದೇವರ ಚಿತ್ತವನ್ನು ಮಾಡಿದವರೇ, ದೇವರ ಚಿತ್ತವನ್ನು ನೆರವೇರಿಸಿದವರೇ. ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲ ಪರಲೋಕ ರಾಜ್ಯ ಸೇರೋದಿಲ್ಲ. ಅಂತವರನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾನೆ, ಧರ್ಮ ಮೀರಿ ನಡೆದವರೇ, ನೀವು ಯಾರೋ ನನಗೆ ಗೊತ್ತಿಲ್ಲ, ನನ್ನಿಂದ ತೊಲಗಿ ಹೋಗಿರಿ ಹೇಳ್ಬಿಡ್ತಾನ. ಆ ದಿವಸ ಹೇಗ್ಬೇಕು ನಮಗೆ? ನಮ್ಮ ನೋಡಿದ ತಕ್ಷಣ ಆತನ ಎದ್ದು ನಿಂತು ಸ್ವಾಗತ ಮಾಡಬೇಕು. ಬಾ ಮಗಳೇ, ಬಾ ಮಗನೇ, ನನಗೋಸ್ಕರ ಅನೇಕ ಕಷ್ಟಗಳನ್ನು ಪಟ್ಟು, ಅನೇಕ ಅವಮಾನಗಳನ್ನು ಅನುಭವಿಸಿ, ಅನೇಕ ಪಾಡುಗಳನ್ನು ಅನುಭವಿಸಿ, ಅನೇಕ ಪಟ್ಟಣಗಳನ್ನು ಗ್ರಾಮಗಳಲ್ಲಿರುವವರನ್ನು ರಕ್ಷಿಸಿ ಬಂದಿದ್ಯಾ. ಬಾ ಮಗಳೇ, ಬಾ ಮಗನೇ, ಎದ್ದು ನಿಂತು ನಮ್ಮನ್ನು ಸ್ವಾಗತಿಸಬೇಕು. ಅಂತ ಒಂದು ಒಳ್ಳೆ ಅವಕಾಶ ನಮಗಿದೆ ಪರಲೋಕದಲ್ಲಿ. ಈ ಭೂಲೋಕದಲ್ಲಿ ನಮಗೆ ಅಂತ ಸನ್ಮಾನಗಳು ಸಿಗುತ್ತವೋ ಸಿಗೋದಿಲ್ವೋ ಗೊತ್ತಿಲ್ಲ. ಆದ್ರೆ ಪರಲೋಕದಲ್ಲಿ ಒಂದು ದಿವಸ ನಿನಗೂ ನನಗೂ ಸನ್ಮಾನ ಇದೆ. ಯೇಸು ಸ್ವಾಮಿ ಎದ್ದು ನಿಲ್ಲುವವನಾಗಿದ್ದಾನೆ. ನನ್ನ ಮಗನೇ, ನನಗೋಸ್ಕರ ಕಷ್ಟಗಳನ್ನು ಅನುಭವಿಸಿ, ಪಾಡುಗಳನ್ನು ಅನುಭವಿಸಿ, ವೇದನೆಗಳನ್ನು ಅನುಭವಿಸಿ, ಕಣ್ಣೀರಿನ ಮಧ್ಯದಲ್ಲಿಯೂ ನನ್ನ ಚಿತ್ತವನ್ನು ಮಾಡಿ ಬಾ, ನನ್ನೊಂದಿಗೆ ಸದಾಕಾಲ ಇರು. ಆ ದಿನಕ್ಕೋಸ್ಕರನೇ ಬದುಕಬೇಕ್ರಿ. ಆ ದಿವಸನ ಎದುರು ನೋಡಿನೇ ಜೀವಿಸಬೇಕು. ಆ ದಿವಸನ ಎದುರು ನೋಡಿನೇ ಅದಕ್ಕೋಸ್ಕರನೇ ಸೇವೆ ಮಾಡಬೇಕು. ಒಂದು ದಿವಸ ನನ್ನ ಯೇಸುನ ನಾನು ಎದುರುಗೊಳ್ಳುವುದಕ್ಕೆ ಹೋಗುತ್ತೇನೆ. ನಾನು ಸುಮ್ಮನೆ ಎದುರುಗೊಳ್ಳೋದಿಲ್ಲ, ನಾನು ಸುಮ್ಮನೆ ಆತನ ಸನ್ನಿಧಾನಕ್ಕೆ ಹೋಗೋದಿಲ್ಲ. ಚೆನ್ನಾಗಿ ಸುಖವಾಗಿ ಬದುಕಿದ್ದು ನಾನು ಯೇಸು ರಾಜ್ಯಕ್ಕೆ ಹೋಗೋದಿಲ್ಲ, ಕಷ್ಟಪಟ್ಟು ಆತನ ರಾಜ್ಯಕ್ಕೆ ಹೋಗುತ್ತೇನೆ. ನಾವು ತೀರ್ಮಾನ ಮಾಡಬೇಕ್ರಿ, ನಾವು ತೀರ್ಮಾನಿಸಬೇಕು. ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸ್ತಾನಂತೆ. ಧಾರಾಳವಾಗಿ. ಅದಕ್ಕೆ ಪರಿಶುದ್ಧಾತ್ಮನು, ಅದಕ್ಕೆ ಪರಿಶುದ್ಧಾತ್ಮನ ವರಗಳು, ಅದಕ್ಕೆ ಪರಿಶುದ್ಧಾತ್ಮನ ದರ್ಶನಗಳು. ಬರೀ ದರ್ಶನ, ನನ್ನ ದರ್ಶನ ನೋಡಿದೆ, ಅಲ್ಲ ರೀ, ಅಲ್ಲ. ಆಗ ಮೋಸ ಹೋದವರು ಅನೇಕರು, ಹಾಗೆ ವಂಚಿಸಿಕೊಂಡವರು ಅನೇಕರು, ಆಗ ಮೋಸ ಮಾಡಿಕೊಂಡವರು ಅನೇಕರು. ಆಗ ಮೋಸ ಹೋಗ್ಬೇಡಿ. ದೇವರ ರಾಜ್ಯ ಪ್ರವೇಶಿಸುವ ಹಾಗೆ ದೇವರು ಏನೆಲ್ಲ ಬೇಕೋ ನಾವು ಬೇಡಿದ್ರೆ, ಏಸಪ್ಪ, ನಾನು ಸಾಯೋದಕ್ಕೆ ಮುಂಚೆ ಒಂದು 10,000 ಜನಗಳು ರಕ್ಷಣೆಗೊಳ್ಳಬೇಕು, 1,000 ಜನ ರಕ್ಷಣೆಗೊಳ್ಳಬೇಕು, 1,00,000 ಜನ ರಕ್ಷಣೆಗೊಳ್ಳಬೇಕು, ಅನೇಕ ಸಭೆಗಳು ನನ್ನ ಕೈಗಳಿಂದ ಕಟ್ಟಬೇಕು, ಅನೇಕ ಸೇವಕರು ನನ್ನ ಕೈಯಿಂದ ಎದ್ದೊಳ್ಳಬೇಕು, ಅನೇಕ ಜನರು ನನ್ನ ಮೂಲಕ ರಕ್ಷಣೆಗೊಳ್ಳಬೇಕು. ಏಸಯ್ಯ, ಈ ಆಸೆ ನಮ್ಮ ಒಳಗಡೆ ಬಂದರೆ ಅದಕ್ಕೆ ಏನೆಲ್ಲ ಬೇಕು? ಪ್ರವೇಶಿಸೋದಕ್ಕೂ ಈ ಭೂಲೋಕದಲ್ಲಿ ಜೀವಿಸೋದಕ್ಕೆ ಏನೆಲ್ಲ ಬೇಕು? ಪರಿಶುದ್ಧಾತ್ಮನ ನಮಗೆ ಅನುಗ್ರಹಿಸುವ, ಕೊಡುವ ದೇವರಾಗಿದ್ದಾನೆ. ಯಾಕೆ ನಾವು ಹೊಂತಾ ಇಲ್ಲ? ನಾವು ನಮಗೋಸ್ಕರ ಕೇಳ್ತೀವಿ. ನಾವು ಬೇಡೋದೆಲ್ಲ ನಮಗೋಸ್ಕರನೇ. ಸಾಯ್ತಿದ್ದೆ, ಬದುಕಿಸಿದ್ದಾನೆ. ಇವಾಗೇನು ಕೆಲಸ ಬೇಕು? ಕೆಲಸ ಕೊಟ್ಟು ಇವಾಗೇನು ಬೇಕು? ಸಂಬಳ ಜಾಸ್ತಿ ಆಗಬೇಕು. ಸಂಬಳ ಬಂತು, ಇವಾಗ ಏನಾಗಬೇಕು? ಮದುವೆ ಆಗಬೇಕು. ಮದುವೆ ಆದ್ಮೇಲೆ ಏನಾಗಬೇಕು? ಮಕ್ಕಳಾದ್ಮೇಲೆ ಏನು? ಅಷ್ಟೇ. ದೇವರಾಜ್ಯದ ಕುರಿತು ಭಾರ ಇರಬೇಕು, ಚಿಂತೆ ಇರಬೇಕು, ಭಾರ ಇರಬೇಕು, ಕಣ್ಣೀರು ಸುರಿಸಬೇಕು. ಅಳೆದೋಗೋ ಜನಗಳನ್ನ ನೋಡಿ ಕಣ್ಣೀರು ಸುರಿಸಬೇಕು. ಅಕ್ಕಪಕ್ಕದ ಮನೆಗಳನ್ನ ನೋಡಬೇಕು. ನಮ್ಮ ಮನೇಲಿ ಮಾತ್ರ
ಎಲ್ಲ ಆರಾಧನೆಗಳು ನಿಂತೋಗಿದೆ. ಆ ಮನೆಗಳಲ್ಲಿ ಇನ್ನೂ ಆರಾಧನೆಗಳು ನಡೀತಿದೆ, ಇನ್ನು ಅನ್ಯ ಆರಾಧನೆಗಳಲ್ಲಿ ಆ ಜನ ಇದ್ದಾರೆ. ಆ ಭಾರನ ಹೊತ್ಕೊಳ್ಬೇಕು. ಎಸಯ್ಯ, ನನ್ನನ್ನು ರಕ್ಷಿಸೋದಲ್ಲ, ಈ ವರ್ಷ ಮುಗಿಯೋದ್ರೊಳಗಡೆ, ಈ ತಿಂಗಳು ಮುಗಿಯೋದ್ರೊಳಗಡೆ, ಈ ವರ್ಷದೊಳಗಡೆ ಆ ಕುಟುಂಬ ನನ್ನ ಜೊತೆಲಿ ಆ ಭಾರ ನಾನು ಹೊತ್ತರೇನೆ ಕರ್ತ ನನ್ನ ಮೂಲಕ ಅದನ್ನು ನೆರವೇರಿಸೋದು. ನಾನು ಸುಮ್ಮನೆ ಮೇಲ್ಮೇಲೆ ಮಾಡ್ತೀನಿ, ಏನು ಕೊಡ್ತೀಯ ಅಂದ್ಬಿಟ್ಟು ಸುಮ್ಮನೆ ಮೇಲ್ಮೇಲೆ ಪ್ರಾರ್ಥನೆ ಮಾಡ್ಬಿಟ್ಟು ಅವ್ರು ಬರೋದೇ ಇಲ್ಲ ಅಂದ್ಬಿಟ್ರೆ ನಿನ್ನ ಯೋಗ್ಯತೆ ಅಷ್ಟೇ, ನಿನ್ನ ಯೋಗ್ಯತೆ ಅಷ್ಟೇ, ನಿನ್ನ ಮೇಲಿರೋ ಅಭಿಷೇಕ ಅಷ್ಟೇ, ನಿನ್ನ ಮೇಲೆ ಇರೋ ಕರೆ ಅಷ್ಟೇನೆ. ನಿನ್ನ ಮೇಲೆ ಒಂದು ಕರೆ ಇದ್ರೆ ಆ ಕುಟುಂಬ ರಕ್ಷಣೆಗೊಳ್ಳುವವರೆಗೂ, ಆ ಜನ ನಿನ್ನ ಜೊತೆಯಲ್ಲಿ ಬಂದು ಕೂರೋವರೆಗೂ ನಿನ್ನ ಕಣ್ಣೀರು ಕಡಿಮೆ ಆಗಬಾರ್ದು, ನಿನ್ನ ಪ್ರಾರ್ಥನೆ ಕಡಿಮೆ ಆಗಬಾರ್ದು. ನೀನು ಅವ್ರನ್ನ ಪ್ರೀತಿಸು. ಮೊದಲು ಅವ್ರಿಗೋಗಿ ಇಲ್ಲದೆ ಇರೋದನ್ನ ಕೊಡು, ಅವ್ರಿಗೋಗಿ ಏನಾದರೂ ಸಹಾಯ ಮಾಡು, ಅವ್ರಿಗೋಗಿ ನಿನ್ನ ಪ್ರೀತಿನ ತೋರಿಸು. ಇದನ್ನು ಮಾಡೋದಿಲ್ಲ, ಬರೀ ಪ್ರಾರ್ಥನೆ ಮಾಡ್ಬಿಟ್ಟು ಅವ್ರು ಬಂದ್ಬಿಡು ಅಂದ್ರೆ ಮೊದಲು ಅವ್ರ ಪ್ರೀತಿ ತೋರಿಸು. ಅವ್ರ ಜೊತೆಲಿ ನೀನು ಒಬ್ಬನಾಗು, ಅವ್ರ ಜೊತೆಲಿ ನೀನು ಒಬ್ಬಳಾಗು, ಅವ್ರ ಜೊತೆಲಿ ಹೋಗಿ ಸಂಬಂಧ ಬೆಳೆಸು, ಅವ್ರ ಜೊತೆಲಿ ಹೋಗಿ ಒಡನಾಟ ಇಟ್ಟುಕೋ, ಅವ್ರ ಜೊತೆಲಿ ಬೆರಿ. ಬಂದ್ಬಿಡ್ತಾರೆ ಅವ್ರ ಮಧ್ಯದಲ್ಲಿ ಮಾದರಿ ಉಳ್ಳವರಾಗಿರು. ಅವ್ರನ್ನೇ ಬೈಕೊಂಡು, ಅವ್ರನ್ನೇ ಅಂದುಕೊಂಡು ಅವ್ರು ಸರಿ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ನೀನು ಸರಿ ಇಲ್ಲ ಅಂತ. ಇದನ್ನ ಹೋಗಿ ಯಾರಿಗೆ ಹೇಳೋದು? ಇದನ್ನ ಹೋಗಿ ಯಾರಿಗೆ ಹೇಳೋದು? ಈ ನ್ಯಾಯ ಯಾರಿಗೆ ಹೇಳೋದು? ರಕ್ಷಣೆಗೊಂಡ ನಮ್ಮನ್ನು ನೋಡಿ ಅವ್ರು ಸರಿ ಇಲ್ಲ ಅಂತ ಹೇಳಬಾರ್ದು, ಅವ್ರು ಸರಿ ಅಂತ ಹೇಳಬೇಕು. ಅಲ್ಲಿ ನ್ಯಾಯ ಇದೆ, ಅಲ್ಲಿ ಕರ್ತನ ಮಹಿಮೆಗೊಳ್ಳುವವನಾಗಿದ್ದಾನೆ. ಮೋಸ ಹೋಗ್ಬೇಡ್ರಿ, ಮೋಸ ಹೋಗ್ಬೇಡ್ರಿ, ಮೋಸ ಹೋಗ್ಬೇಡ್ರಿ. ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ ಅದರ 15ನೇ ವಾಕ್ಯದ ಕಡೆಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಪ್ರಕಟಣೆ 11ನೇ ಅಧ್ಯಾಯ ಅದರ 15ನೇ ವಾಕ್ಯ. 7ನೆಯ ದೂತನು ತುತ್ತೂರಿಯನ್ನೂದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಇವತ್ತು ರಾಜ್ಯನ ಯಾರ್ಯಾರು ಆಳ್ತಿದ್ದಾರೆ, ದೇಶನ ಯಾರ್ಯಾರು ಆಳ್ತಾ ಇದ್ದಾರೆ. ಒಂದು ದಿವಸ ಸತ್ಯವೇದದಲ್ಲಿ ಹೇಳಲ್ಪಟ್ಟ ಎಲ್ಲವುಗಳು ನೆರವೇರಿ ಕ್ರಿಸ್ತನಿ ಭೂಮಿಗೆ ಬರುತ್ತಾನೆ. ಅದಕ್ಕೆ ಮುಂಚೆ ನಾವು ಹೋಗಿ ಆತನ ಸಂಗಡ ಬರಬೇಕು. ಆಗ ಅಧಿಕಾರ ಪೂರ್ತಿಯಾಗಿ, ಈಗ ಯಾರ್ಯಾರೋ ಪ್ರಧಾನಿಗಳು, ಯಾರ್ಯಾರೋ ಮುಖ್ಯಮಂತ್ರಿಗಳಾಗಿದ್ದಾರೆ, ಯಾರ್ಯಾರೋ ಈ ದೇಶಗಳನ್ನ ಆಳ್ತಾರೆ, ಆಳ್ಲಿ. ಅದು ಅವರವರ ಸಮಯ, ಅವರವರಿಗೆ ಅದು ದೊರಕಿದೆ, ಆಳ್ಲಿ. ಆದರೆ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನಿಂದ ಅಭಿಷೇಕಿಸಿದವನಿಗೂ ಉಂಟಾಯಿತು. ರಾಜ್ಯಾಧಿಕಾರ ಅಂದ್ರೆ ಏನು? ಈಗ ಯಾರನ್ನ ಆಳಕ್ಕಾಗಲ್ಲ. ನಾವು ಯಾವ ದೇಶದ ಮೇಲೂ ನನಗೂ ನಿನಗೂ ಅಧಿಕಾರ ಇಲ್ಲ, ನಾವು ದೇಶದ ಪ್ರಜೆಗಳಷ್ಟೇ. ಅಧಿಕಾರ ಯಾರ್ಯಾರೋ ನಡೆಸ್ತಾ ಇದ್ದಾರೆ. ದೇವರ ರಾಜ್ಯಕ್ಕಾಗಿ ಜೀವಿಸಿ, ದೇವರ ರಾಜ್ಯಕ್ಕಾಗಿ ದುಡಿಯಿರಿ, ದೇವರ ರಾಜ್ಯಕ್ಕೋಸ್ಕರ ಕಷ್ಟಪಡಿ. ಒಂದು ದಿವಸ ಯೇಸು ಈ ಭೂಮಿಗೆ ಬರ್ತಾನೆ. 1000 ವರ್ಷಗಳು ಯೇಸು ರಾಜಾದಿ ರಾಜನಾಗಿ ಈ ಭೂಮಿಯನ್ನು ಆಳುವುದಕ್ಕೆ ಹೋಗುತ್ತಾನೆ. ಆತನ ಅಭಿಷೇಕಿಸಿದವರಿಗೂ ಅದು ಉಂಟಾಗುತ್ತೆ. ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡು, ಇವತ್ತಿನ ಕಷ್ಟಗಳಲ್ಲೇ ಚಿಂತೆ ಮಾಡಿಕೊಂಡು, ಇವತ್ತಿನ ಶೋಧನೆಗಳಲ್ಲೇ ಮುಳುಗಿ ಹೋಗಿ ಅದಿಲ್ವಲ್ಲ ಇದಿಲ್ವಲ್ಲ ಯೋಚನೆ ಮಾಡಿಕೊಂಡೇ ಇದ್ದು ಬಿಡಬೇಡಿ. ಒಂದು ದಿವಸ ಯೇಸು ಬರ್ತಾನ. ಯೇಸು ಈ ದೇಶನ, ಈ ಪ್ರಪಂಚನ ಆತನ ಆಳೋದಕ್ಕೆ ಹೋಗ್ತಾನ. ಆಗ ಆತನ ಅಭಿಷೇಕಿಸಿದವರಿಗೂ ಈ ಅಧಿಕಾರ ಉಂಟಾಗುತ್ತೆ. ಅಧಿಕಾರ ನಮಗೆ ಕೊಡ್ತಾನ, ಅಧಿಕಾರ ನಮಗುಂಟಾಗುತ್ತೆ. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಇವತ್ತಿದ್ದು ನಾಳೆ ಹೋಗುವವರಲ್ಲ. ಇವತ್ತು ಸತ್ರು ಕೂಡ ಯೇಸು ಬರೋಣದಲ್ಲಿ ನೀನು ನಾನು ಎದ್ದೇಳುವುದಕ್ಕೆ ಹೋಗುತ್ತೀರಿ, ಮಹಿಮೆಯ ರಾಜ್ಯವನ್ನು ಸೇರುವುದಕ್ಕೆ ಹೋಗುತ್ತೀರಿ. ಮಹಿಮೆಯ ರಾಜ್ಯವನ್ನು ಬಿಟ್ಟು ಭೂಲೋಕಕ್ಕೆ 1000 ವರ್ಷಗಳು ಆತನೊಂದಿಗೆ ಬಂದು ಈ ದೇಶವನ್ನು ಆಳುವುದಕ್ಕೆ ಹೋಗುತ್ತೀವಿ. ಇಷ್ಟು ದೊಡ್ಡ ಜೀವನ ನಿನಗೂ ನನಗೂ ಕರ್ತನಿಟ್ಟಿರುವುದಾದರೆ ನಾವು ಹೇಗೆ ನಮ್ಮನ್ನು ರೂಪಿಸಿಕೊಳ್ಳಬೇಕು, ನಾವು ಹೇಗೆ ಆತನ ಸಂಗಡ ಜೀವಿಸಬೇಕು, ನಾವು ಸದಾಕಾಲ ಒಂದೊಂದು ನಿಮಿಷ ಕೂಡ ನಾವು ಯೋಚಿಸಿ ನಿಧಾನಿಸಿ, ಬರೀ ಆಶೀರ್ವಾದ ಬಿಡುಗಡೆ ಅಂದುಕೊಂಡಿರದೆ, ಪಾ ನೀನು ಬರ್ತೀಯಪ್ಪ, ನಿನ್ನ ಜೊತೆ ನಾನಿರಬೇಕು. ನಾನು ಮಾತ್ರ ಅಲ್ಲಯ್ಯ, ನನ್ನ ಮನೇಲಿರೋರೆಲ್ಲ ಇರಬೇಕು, ನನ್ನ ಬೀದಿಯಲ್ಲಿರೋರೆಲ್ಲ ಇರಬೇಕು, ನನ್ನ ಜಾತಿ ಜನಗಳೆಲ್ಲ ಇರಬೇಕು, ನನ್ನ ದೇಶದ ಎಲ್ಲ ಜನಗಳಿರಬೇಕು. ಎಸಯ್ಯ ನಾನು ಹೋಗ್ತೀನಿ, ಎಸಯ್ಯ ನನ್ನನ್ನು ಕಳಿಸು, ಎಸಯ್ಯ ನಾನು ವ್ಯರ್ಥವಾಗಿ ಸಮಯ ಕಳೆಯೋದಿಲ್ಲ, ಎಸಯ್ಯ ನಾನು ಹೋಗ್ತೀನಿ, ಎಸಯ್ಯ. ಈ ಮನಸ್ಸು ಯಾರಿಗಿರುತ್ತೋ ಅಂಥವನ್ನು ಪರಿಶುದ್ಧಾತ್ಮನು ಉಪಯೋಗಿಸುವ ದೇವರಾಗಿದ್ದಾನೆ.